ಇದು ಸ್ಯಾಂಡಲ್ವುಡ್ ಅನ್ನೇ ಬೆಚ್ಚಿ ಬೀಳಿಸುವಂತ ಸುದ್ದಿ. ಇಡೀ ಚಿತ್ರರಂಗಕ್ಕೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಅನ್ನ ನಾವು ಕೊಡ್ತಾ ಇದೀವಿ. ಹಾಗಾದ್ರೆ ಚಿತ್ರರಂಗಕ್ಕೆ ಅಂತ ಹೇಳಿದ ಮೇಲೆ ಅದು ಯಾವ ಚಿತ್ರರಂಗಕ್ಕೆ ಸಂಬಂಧಪಟ್ಟಿದ್ದು? ಅಫ್ಕೋರ್ಸ್ ನಮ್ಮ ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟಿದ್ದು. ಒಂದು ಹಿಂಟ್ ಬಿಟ್ಕೊಟ್ವಿ, ಸ್ಯಾಂಡಲ್ವುಡ್ ಅಲ್ಲಿ ಬೆಚ್ಚಿ ಬೀಳಿಸುವಂತ ಸುದ್ದಿ ಇದು. ಇಡೀ ಚಿತ್ರರಂಗಕ್ಕೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು. ಒಂದಾದ್ಮೇಲೆ ಮತ್ತೊಂದು, ಮಗದೊಂದು ಅಂತ ಆಘಾತ ಆ ಫ್ಯಾಮಿಲಿಗೆ ಬರ್ತಾ ಇದೆ. ಇದು ಸ್ಯಾಂಡಲ್ವುಡ್ ಅಲ್ಲಿ ಬೆಚ್ಚಿ ಬೀಳಿಸುವಂತ ಸುದ್ದಿ. ಹಾಗಾದ್ರೆ ಯಾರಿಗೆ ಸಂಬಂಧಪಟ್ಟಿದ್ದು? ಶಾಕಿಂಗ್ ನ್ಯೂಸ್ ಅಂತ ಹೇಳ್ತಾ ಇದೀವಿ, ಬಿಗ್ ಶಾಕ್ ಅಂತ ಹೇಳ್ತಾ ಇದೀವಿ, ಚಿತ್ರರಂಗಕ್ಕೆ ಶಾಕ್ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಯಾವುದು ಆ ಬೆಚ್ಚಿ ಬೀಳಿಸುವಂತ ಸುದ್ದಿ? ಮುಂದಿನ ಹಂತದಲ್ಲಿ ಒಂದೊಂದಾಗಿ ರಿವೀಲ್ ಮಾಡ್ಕೊಂಡು ಹೋಗ್ತೀವಿ. ಈ ಸುದ್ದಿ ನೋಡಿದ ತಕ್ಷಣ ನೀವು ಛೆ ಹೀಗೆಲ್ಲ ಆಗೋಯ್ತಾ ಅಂತ ಮರುಕ ಪಡ್ತೀರಾ. ಖಂಡಿತವಾಗ್ಲೂ ಛೆ ಹೀಗಾಗಬಾರ್ದಾಗಿತ್ತು ಅಂತ ಕೂಡ ನೀವು ಹೇಳ್ತೀರಾ. ಇಡೀ ಚಿತ್ರರಂಗಕ್ಕೆ ಒಂದು ಶಾಕಿಂಗ್ ಸುದ್ದಿ ಇದು. ಒಂದಾದ್ಮೇಲೆ ಮತ್ತೊಂದು, ಮಗದೊಂದು ಅಂತ ಪಾಪ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟ ಎದುರಾಗ್ತಾ ಇದೆ. ಸ್ಯಾಂಡಲ್ವುಡ್ ಸ್ಟಾರ್ ನಟನಿಗೆ ಸಂಬಂಧಪಟ್ಟಂತ ಸುದ್ದಿ ಇದು. ಆ ಸ್ಟಾರ್ ನಟನಿಗೆ ಬಹುದೊಡ್ಡ ಸಂಕಷ್ಟ ಎದುರಾಗಿದೆ. ಸ್ಯಾಂಡಲ್ವುಡ್ ಬಹುದೊಡ್ಡ ಶಾಕಿಂಗ್ ಸುದ್ದಿ ಇದು. ಅವರು ಕನ್ನಡ ಚಿತ್ರರಂಗದ ಖ್ಯಾತ ನಟ, ಬಹುದೊಡ್ಡ ಸ್ಟಾರ್, ಸಂಕಷ್ಟದ ದಿನಗಳನ್ನ ಎದುರಿಸ್ತಾ ಇದ್ದಾರೆ. ಹಾಗಾದ್ರೆ ಕನ್ನಡ ಚಿತ್ರರಂಗದ ಆ ಸ್ಟಾರ್ ನಟನಿಗೆ ಅಂತದ್ದೇನಾಯ್ತು? ಸ್ಯಾಂಡಲ್ವುಡ್ಗೆ ಶಾಕಿಂಗ್ ಸುದ್ದಿ, ಚಿತ್ರರಂಗಕ್ಕೆ ಶಾಕಿಂಗ್ ಸುದ್ದಿ ಅಂತ ಹೇಳ್ತಾ ಇದೀವಲ್ಲ, ಆ ಬಿಗ್ ಶಾಕಿಂಗ್ ನ್ಯೂಸ್ ಏನು? ಏನಾಯ್ತು ಹಾಗಾದ್ರೆ ಆ ನಟನಿಗೆ? ಇದು ಸ್ಯಾಂಡಲ್ವುಡ್ ಅನ್ನೇ ಬೆಚ್ಚಿ ಬೀಳಿಸುವಂತ ಸುದ್ದಿ. ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಇಡೀ ಚಿತ್ರರಂಗಕ್ಕೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು. ಒಂದಾದ್ಮೇಲೆ ಮತ್ತೊಂದು, ಮಗದೊಂದು ಅಂತ ರಿಪೀಟೆಡ್ಲಿ ಆಘಾತ ಆ ಫ್ಯಾಮಿಲಿಗೆ ಆಗ್ತಾ ಇದೆ. ಸ್ಯಾಂಡಲ್ವುಡ್ ಸ್ಟಾರ್ ನಟನಿಗೆ ಬಹುದೊಡ್ಡ ಸಂಕಷ್ಟ ಬಂದಿದೆ. ಕನ್ನಡ ಚಿತ್ರರಂಗದ ಖ್ಯಾತ ನಟನಿಗೆ ಹಾಗಾದ್ರೆ ಏನಾಯ್ತು? ಇದು ಕೊರೋನಾ ಸುದ್ದಿ ಅಂತೂ ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಈಗ ಏನ್ ವಿಚಾರ ಬಂದ್ರು ಕೂಡ ಫಸ್ಟ್ ನಮ್ ತಲೆಗೆ ಬರೋದು ಕೊರೋನಾ ಏನಾದ್ರೂ ಪಾಸಿಟಿವ್ ಬಂತ ಅಥವಾ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದ್ಯಾ, ಈ ವಿಚಾರವಾಗಿ ನಿಮ್ ತಲೆಗೆ ಬಂದಿರುತ್ತೆ. ಅಫ್ಕೋರ್ಸ್ ನಮಗೂ ಗೊತ್ತಾಗುತ್ತೆ. ಬಟ್ ಇದು ಕೊರೋನಾ ಸುದ್ದಿ ಅಂತೂ ಖಂಡಿತ ಅಲ್ವೇ ಅಲ್ಲ. ಸಿಂಪ್ಟಮ್ಸು ಇಲ್ಲ, ಪಾಸಿಟಿವ್ ಅಲ್ಲ. ಇದು ಬಹುದೊಡ್ಡ ಸಂಕಷ್ಟದ ಒಂದು ದಿನಗಳನ್ನ ಅವರು ಫೇಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು? ಸ್ಯಾಂಡಲ್ವುಡ್ ಅನ್ನೇ ಬೆಚ್ಚಿ ಬೀಳಿಸುವಂತ ಸುದ್ದಿ. ಸ್ಟಾರ್ ನಟ ಅಂತ ಹೇಳ್ತಾ ಇದೀವಿ, ಬಿಗ್ ಸ್ಟಾರ್ ಅವರು. ಸ್ಯಾಂಡಲ್ವುಡ್ಗೆ ಒಂಥರ ಆಘಾತ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಏನದು ಸುದ್ದಿ? ಹೇಳ್ತೀವಿ. ಏನಾಗಿದೆ ಹಾಗಾದ್ರೆ ಸ್ಯಾಂಡಲ್ವುಡ್ಗೆ, ಆ ನಟನಿಗೆ ಹಾಗಾದ್ರೆ ಏನಾಗಿದೆ? ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಆ ಖ್ಯಾತ ನಟ. ಮತ್ತೊಮ್ಮೆ ಹೇಳ್ತಾ ಇದೀವಿ, ಇದು ಕೊರೋನಾ ಸುದ್ದಿ ಅಂತೂ ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಕೆಲವೇ ದಿನಗಳ ಬಳಿಕ ಮತ್ತೆ ಬಿಗ್ ಶಾಕ್ ಇದು. ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಆ ನಟ ಹಾಗಾದ್ರೆ ಚಿಕಿತ್ಸೆಯನ್ನ ಪಡ್ಕೊಂಡಿರೋದು ಯಾಕೆ? ಕೊರೋನಾ ವಿಷಯ ಅಲ್ಲ ಅದು. ಪದೇ ಪದೇ ಹೇಳ್ತಾ ಇದೀವಿ, ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಖ್ಯಾತ ನಟ. ಕೆಲವೇ ದಿನಗಳ ಬಳಿಕ ಮತ್ತೆ ಬಿಗ್ ಶಾಕ್ ಎದುರಾಗಿದೆ ಅವರಿಗೆ. ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾದ್ರು ಯಾಕೆ? ಆ ನಟ ಸರ್ಜಾ ಕುಟುಂಬಕ್ಕೆ ಒಂದರ ಹಿಂದೆ ಮತ್ತೊಂದು ಆಘಾತ ಎದುರಾಗ್ತಾ ಇದೆ. ಚಿರು ಸರ್ಜಾ ಸಾವಿನ ಬಳಿಕ ಮತ್ತೊಂದು ಆಘಾತ ಆ ಫ್ಯಾಮಿಲಿಗೆ ಎದುರಾಗಿದೆ. ನಟ ಧ್ರುವ ಸರ್ಜಾಗೆ ಏನಾಗಿದೆ ಹಾಗಾದ್ರೆ? ಪ್ರೆಸೆಂಟ್ ಅವರು ಹೇಗಿದ್ದಾರೆ? ಏನಾಗಿದೆ? ಸರ್ಜಾ ಕುಟುಂಬಕ್ಕೆ ಒಂದರ ಮೇಲೆ ಒಂದು ಆಘಾತ. ಇದೇ ವಿಚಾರವಾಗಿ ಆಗ್ಲೇ ನಾನು ಹೇಳಿದ್ದು. ಈ ಸ್ಟೋರಿಯನ್ನ ನೋಡಿದ್ರೆ ಛ ಹೀಗೂ ಆಯ್ತಾ, ಹೀಗಾಗ್ಬಾರ್ದಾಗಿತ್ತು ಅಂತ ನೀವು ಕೂಡ ಬೇಸರ ವ್ಯಕ್ತಪಡಿಸ್ತೀರಾ, ಮರುಕ ಪಡ್ತೀರಾ ಅಂತ ಹೇಳಿದ್ನಲ್ಲ ಇದೇ ವಿಚಾರಕ್ಕೆ. ಪಾಪ ಈ ಸರ್ಜಾ ಫ್ಯಾಮಿಲಿಗೆ ಒಂದರ ಹಿಂದೆ ರಿಪೀಟೆಡ್ಲಿ ಆಘಾತಗಳು ಎದುರಾಗ್ತಾ ಇದೆ. ಚಿರು ಸರ್ಜಾ ಸಾವಿನ ಬಳಿಕ ಮತ್ತೊಂದು ಆಘಾತವನ್ನ ಈಗ ಫ್ಯಾಮಿಲಿ ಮೆಂಬರ್ಸ್ ಫೇಸ್ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಅವ್ರ ತಮ್ಮ ಧ್ರುವ ಸರ್ಜಾಗೆ ಏನಾಗಿದೆ, ಯಾತಕ್ಕೋಸ್ಕರ ಆಸ್ಪತ್ರೆಗೆ ಅಡ್ಮಿಟ್ ಆದ್ರು, ಮಾಹಿತಿಯನ್ನ ಕೊಡ್ತೀವಿ. ಈಗ ಹೇಳ್ತಾ ಇದೀವಿ ನೋಡಿ ಅಸಲಿ ಮ್ಯಾಟರ್. ಅಣ್ಣನ ಅಕಾಲಿಕ ಮರಣ, ಶಾಕ್ಗೆ ಒಳಗಾಗಿದ್ದಾರೆ ಧ್ರುವ ಸರ್ಜಾ. ಮಾನಸಿಕವಾಗಿ ತೀವ್ರವಾಗಿ ಕುಗ್ಗಿ ಹೋಗಿದ್ದಾರೆ ನಟ ಧ್ರುವ ಸರ್ಜಾ. ಅದು ನೋವಿರುತ್ತಲ್ವಾ, ಅಣ್ಣನನ್ನ ಕಳ್ಕೊಂಡಿದ್ದು. ತುಂಬಾ ಜನ ಹೇಳ್ತಾ ಇದ್ರು ಫ್ಯಾಮಿಲಿ ಅಂದ್ರೆ ಹಿಂಗಿರ್ಬೇಕು, ಅಣ್ಣ ತಮ್ಮ ಅಂದ್ರೆ ಹಿಂಗಿರ್ಬೇಕು ನೋಡು ಅಂತ ತುಂಬಾ ಜನ ಹೇಳ್ತಾ ಇದ್ರು.
ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆ ಮಾಡಿದ್ದು ಈ ಫ್ಯಾಮಿಲಿ ಮೇಲೆ ಯಾರ್ದೋ ಕಣ್ಣು ಬಿದ್ದಿದೆ ಅನ್ಸುತ್ತೆ, ಹಿಂಗೆಲ್ಲ ಆಗ್ಬಿಡ್ತು ಅಂತ. ಮಾನಸಿಕವಾಗಿ ತೀವ್ರವಾಗಿ ಕುಗ್ಗಿ ಹೋಗಿದ್ದಾರೆ ನಟ ಧ್ರುವ ಸರ್ಜಾ. ಆ ನೋವಿನಿಂದ ಹೊರಬರಕ್ಕೆ ಆಗ್ತಾ ಇಲ್ಲ. ಅಪೋಲೋ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಂಡಿದ್ದಾರೆ. ಅಣ್ಣನ ಅಕಾಲಿಕ ಮರಣ ಶಾಕ್ಗೆ ಒಳಗಾಗಿದ್ದಾರೆ ನಟ ಧ್ರುವ ಸರ್ಜಾ. ಮಾನಸಿಕವಾಗಿ ತೀವ್ರವಾಗಿ ಕುಗ್ಗಿ ಹೋಗಿದ್ದಾರೆ ನಟ ಧ್ರುವ ಸರ್ಜಾ. ನೋವಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ. ಟ್ರೈ ಮಾಡ್ತಾ ಇದ್ದಾರೆ, ಆದ್ರೆ ಆಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಅವರೇ ಮುಂದೆ ನಿಂತು ಎಲ್ರಿಗೂ ಸಮಾಧಾನದ ಮಾತುಗಳನ್ನ ಹೇಳ್ತಾ ಇದ್ರು. ಅವರು ಧೈರ್ಯವನ್ನ ಕಳ್ಕೊಂಡಿರ್ಲಿಲ್ಲ. ಮಾನಸಿಕವಾಗಿ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ತೋರಿಸ್ಕೊಳ್ತಾ ಇದ್ರು ಫ್ಯಾಮಿಲಿ ಮೆಂಬರ್ಸ್ ಮುಂದೆ. ಸೊ ಅವತ್ತಿನ ಘಟನೆಯನ್ನ ನಾವು ನೆನಪು ಮಾಡ್ಕೊಳ್ಬಹುದು. ಅಂದ್ರೆ ಸಡನ್ ಆಗಿ ಒಂದು ಶಾಕಿಂಗ್ ನ್ಯೂಸ್ ಬಂತು. ಅಲ್ಲಿಂದ ಅಂತಿಮ ವಿಧಿವಿಧಾನ ನಡೆಯೋ ತನಕನೂ ಕೂಡ ಬಹಳ ದೃಢವಾಗಿ ನಿಂತಿದ್ರು ಧ್ರುವ ಸರ್ಜಾ. ಆದ್ರೆ ಮಾನಸಿಕವಾಗಿ ಬಹಳಷ್ಟು ಕುಗ್ಗಿ ಹೋಗಿದ್ದಾರೆ. 2 ದಿನ ಅಪೋಲೋದಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರೆ ಅವರು ಧ್ರುವ ಸರ್ಜಾ ಅಂತ ಗೊತ್ತಾಗಿದೆ. ಮಾನಸಿಕವಾಗಿ ಕುಗ್ಗಿದ ಧ್ರುವ ಸರ್ಜಾರಿಗೆ ಡಾಕ್ಟರ್ ಮಾಳವಿ ಅವರು ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ಮನೆಗೆ ವಾಪಸ್ ಬಂದಿದ್ರು ಕೂಡ ಸದ್ಯಕ್ಕೆ ಏಕಾಂಗಿಯಾಗಿದ್ದಾರೆ ಧ್ರುವ ಸರ್ಜಾ ಅನ್ನೋ ವಿಚಾರ ನಮಗೆ ಗೊತ್ತಾಗಿದೆ. ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದ್ರೂ ಕೂಡ ಏಕಾಂಗಿಯಾಗಿರ್ಬೇಕು ಅಂತ ಬಯಸ್ತಾ ಇದ್ದಾರೆ. ಪ್ರೆಸೆಂಟ್ ಹಾಗಾದ್ರೆ ಅವರ ಆಕ್ಟಿವಿಟೀಸ್ ಏನಿದೆ ಆ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದೀವಿ. ಮನೆಗೆ ಬಂದಿದ್ದಾರೆ, ಏಕಾಂಗಿಯಾಗಿದ್ದಾರೆ, ಆದ್ರೆ ಯಾರನ್ನು ಮಾತಾಡಿಸ್ತಾ ಇಲ್ಲ. ಅವರು ಊಟ ತಿಂಡಿ ಕೂಡ ಸರಿಯಾಗಿ ಮಾಡ್ತಿಲ್ವಂತೆ. ಇನ್ನು ಮನೆಯವರು ಅವ್ರನ್ನ ಸರಿಯಾಗಿ ಮಾತಾಡಿಸ್ತಾ ಇಲ್ಲ. ಅವರು ಆರೋಗ್ಯ ಇರ್ಬೋದು, ನಿತ್ಯ ಚಟುವಟಿಕೆ ಎಲ್ಲ ಏನಿತ್ತು ಅವೆಲ್ಲವೂ ಕೂಡ ದೂರ ಆಗಿದೆ. 27 ದಿನಗಳಿಂದ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಟ್ಟಿದ್ದಾರೆ ಧ್ರುವ ಸರ್ಜಾ. ಯಾರನ್ನು ಮಾತಾಡಿಸ್ತಾ ಇಲ್ಲ. ಆಸ್ಪತ್ರೆಯಲ್ಲಿ 2 ದಿನ ಇದ್ರು, ಟ್ರೀಟ್ಮೆಂಟ್ ಪಡ್ಕೊಂಡಿದ್ದಾರೆ. ಈಗ ವಾಪಸ್ ಮನೆಗೆ ಬಂದಿದ್ದಾರೆ. ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಟ್ಟಿದ್ದಾರೆ. ಡಿಪ್ರೆಷನ್ಗೆ ಒಳಗಾಗಿದ್ದಾರೆ. 27 ದಿನಗಳಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಊಟ ತಿಂಡಿ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಈಗ 27 ದಿನದ ಮುಂಚೆ ಒಂದು ರುಟೀನ್ ವರ್ಕ್ ಅಂತ ಇತ್ತಲ್ಲ ಅವ್ರದ್ದು, ಸೊ ಆ ಎಲ್ಲ ಆಕ್ಟಿವಿಟೀಸ್ ಕೂಡ ಈಗ ಅವರು ಮಾಡ್ತಾ ಇಲ್ಲ. ಎಲ್ಲವನ್ನೂ ಬದಿಗಿಟ್ಬಿಟ್ಟಿದ್ದಾರೆ. ಮನೆಯವ್ರನ್ನು ಸರಿಯಾಗಿ ಮಾತಾಡಿಸ್ತಾ ಇಲ್ಲ. ಅಷ್ಟ್ರ ಮಟ್ಟಿಗೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ ಧ್ರುವ ಸರ್ಜಾ. ಇವರಿಬ್ರು ಅಣ್ಣ ತಮ್ಮ ಹೆಂಗಿದ್ದಾರೆ ಅಂದ್ರೆ ರಾಮ ಲಕ್ಷ್ಮಣನ್ ತರ ಇದ್ದಾರೆ ಅಂತ. ಅಣ್ಣನ ಸಾವಿನ ಬಳಿಕ ತೀವ್ರ ಖಿನ್ನತೆಗೆ ಧ್ರುವ ಒಳಗಾಗ್ಬಿಟ್ಟಿದ್ದಾರೆ. ಕಳೆದೊಂದು ತಿಂಗಳಿಂದ ಧ್ರುವ ಕಣ್ಣೀರು ನೋಡೋಕೆ ಆಗ್ತಾ ಇಲ್ಲ. 27 ದಿನಗಳಿಂದ ಅಂದ್ರೆ ಸರಿಸುಮಾರು 1 ತಿಂಗಳು ಆಗೇ ಬಿಡ್ತು. ರಾಮ ಲಕ್ಷ್ಮಣನ್ ತರ ಇದ್ರು. 1 ತಿಂಗಳು ಕಳೆದೇ ಹೋಗಿದೆ. ಅಣ್ಣನ ಸಾವಿನ ಬಳಿಕ ತೀವ್ರ ಖಿನ್ನತೆಗೆ ಧ್ರುವ ಸರ್ಜಾ ಒಳಗಾಗಿದ್ದಾರೆ. ಕಳೆದೊಂದು ತಿಂಗಳಿಂದ ಧ್ರುವ ಕಣ್ಣೀರು ನೋಡೋಕೆ ಆಗ್ತಾ ಇಲ್ಲ. ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಧ್ರುವ ಸರ್ಜಾ. ಅಫ್ಕೋರ್ಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಚಿರು ಸರ್ಜಾನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಧ್ರುವಗಂತೂ ಅದನ್ನ ಈ ಕ್ಷಣಕ್ಕೂ ನಂಬೋಕ್ ಆಗ್ತಾ ಇಲ್ಲ. ತುಂಬಾ ಮಾನಸಿಕವಾಗಿ ಅವರು ಕುಗ್ಗಿ ಹೋಗಿದ್ದಾರೆ. ಇದಕ್ಕಂತಾನೆ ಆಸ್ಪತ್ರೆಗೆ ಹೋಗಿ 2 ದಿನ ಟ್ರೀಟ್ಮೆಂಟ್ ಕೂಡ ಅವ್ರು ಪಡ್ಕೊಂಡು ಬಂದಿದ್ದಾರೆ. ಆದ್ರೂ ಕೂಡ ಅವರಿಗೆ ಒಂಥರ ಸಮಾಧಾನ ಆಗ್ತಿಲ್ಲ. ಮನೆಗೆ ಬಂದ್ರೂ ಕೂಡ ಆ ಖಿನ್ನತೆ ಅನ್ನೋದಿದೆಯಲ್ಲ ಅದು ಹೋಗಿಲ್ಲ. ಒಂದಿಷ್ಟು ವಿಡಿಯೋ ಕೂಡ ನಾವು ಪ್ಲೇ ಮಾಡ್ತಾ ಇದೀವಿ. ಇವೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು. ತುಂಬಾ ಜನ ಹೇಳ್ತಾ ಇದ್ರು ಫ್ಯಾಮಿಲಿ ಅಂದ್ರೆ ಹಿಂಗಿರ್ಬೇಕಪ್ಪ. ಅದರಲ್ಲೂ ಈ ಲಾಕ್ ಡೌನ್ ಆದ್ಮೇಲಂತೂ ಅವ್ರ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ಕೆಲವೊಂದು ಆಟ ಆಡಿದ್ದು, ಕೆಲವೊಂದು ವಿಡಿಯೋ ಎಲ್ಲ ಅವ್ರು ಅಪ್ಲೋಡ್ ಮಾಡಿದಿದೆಯಲ್ಲ, ತುಂಬಾ ಜನ ಹೇಳ್ತಿದ್ರು ಕಣ್ಣು ಬಿತ್ತ ಏನೋ, ದೃಷ್ಟಿ ಹಾಕಿದ್ರ ಏನೋ ಯಾರೋ ಈ ಫ್ಯಾಮಿಲಿ ಮೇಲೆ. ಅದಕ್ಕೆ ಒಂದಾದ್ಮೇಲೆ ಒಂದು ಇಂಥ ಘಟನೆಗಳು ಆಗ್ತಾ ಇದೆ ಅಂತ ಮಾತಾಡ್ಕೊಂಡಿದ್ದು ಕೂಡ ಜನಸಾಮಾನ್ಯರು ಇದೆ. ಬಟ್ ಇವಾಗ ನೋಡಿದ್ರೆ ಕಳೆದ 27 ದಿನಗಳಿಂದ ಅಣ್ಣನ ಸಾವಿನ ಬಳಿಕ ತೀವ್ರ ಖಿನ್ನತೆಗೆ ಒಳಗಾಗ್ಬಿಟ್ಟಿದ್ದಾರೆ ಧ್ರುವ. ಸೊ ಮನೇಲೂ ಅಷ್ಟೇ ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ಅವರ ರುಟೀನ್ ವರ್ಕ್ ಎಲ್ಲ ಬದಿಗಿಟ್ಟಿದ್ದಾರೆ. ಊಟ ತಿಂಡಿನೂ ಕೂಡ ಸರಿಯಾಗಿ ಮಾಡ್ತಿಲ್ವಂತೆ. ಬಟ್ ಅದೇ 27 ದಿನದ ಹಿಂದೆ ನಾವು ನೋಡಿದಾಗ ಈ ತರ ಸಡನ್ ಆಗಿ ಡೆತ್ ಆಗ್ಬಿಟ್ಟಿದೆ ಚಿರಂಜೀವಿ ಸರ್ಜಾ ಅದು ಅಂತ ಗೊತ್ತಾದ ತಕ್ಷಣ ಸ್ವಲ್ಪ ಧೈರ್ಯ ತಗೊಂಡು ಅವರೇ ಮುಂದೆ ನಿಂತು, ಅಂದ್ರೆ ಧ್ರುವ ಸರ್ಜಾನೇ ಮುಂದೆ ನಿಂತು ಎಲ್ಲಾ ಚಟುವಟಿಕೆಯನ್ನ ಮಾಡಿದ್ರು. ಅಂತಿಮ ವಿಧಿವಿಧಾನ ತನಕನೂ ನಾವು ನೋಡಿದ್ವಿ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಅಳ್ತಾ ಇದ್ರು, ಕಣ್ಣೀರನ್ನ ಹಾಕ್ತಾ ಇದ್ರು. ಸಡನ್ ಶಾಕ್ ಇದು. ಅಂದ್ರೆ ಎಷ್ಟೋ ಫ್ಯಾನ್ಸ್ ಇರ್ಬೋದು, ಜೊತೆಗೆ ಇಡೀ ಕನ್ನಡದ ಅಭಿಮಾನಿಗಳು ತುಂಬಾ ಮರುಕವನ್ನ ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ಧೈರ್ಯವಾಗಿ ನಿಂತವರೇ ಧ್ರುವ. ಇನ್ನು ಧ್ರುವ ಸರ್ಜಾ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ ಮಾವ ಅರ್ಜುನ್ ಸರ್ಜಾ. ಧ್ರುವ ಆರೋಗ್ಯ ಮಾಹಿತಿಯನ್ನ ಪಡ್ಕೊಂಡು ಓಡೋಡಿ ಬಂದಿದ್ದಾರೆ ಅರ್ಜುನ್.
ಚೆನ್ನೈನಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅರ್ಜುನ್ ಸರ್ಜಾ ಅಂತ ಮಾಹಿತಿ ಸಿಗ್ತಾ ಇದೆ. ಅಫ್ಕೋರ್ಸ್ ಫ್ಯಾಮಿಲಿಲಿ ಏನೇ ಒಂದು ಸಣ್ಣದಾಗಿ ಏನಾದ್ರೂ ಕೂಡ ಕಷ್ಟಗಳು ಬಂದ್ರೂ ಕೂಡ ಅರ್ಜುನ್ ಸರ್ಜಾ ಬೆನ್ನಿಗೆ ನಿಂತು ಬಿಡ್ತಾರೆ. ಇವಾಗ ಈ ವಿಚಾರ ಗೊತ್ತಾದ ತಕ್ಷಣ ಧ್ರುವ ಡಿಪ್ರೆಷನ್ಗೆ ಒಳಗಾಗಿದ್ದಾರೆ. ಆಸ್ಪತ್ರೆಗೆ ಹೋಗಿದ್ರು, 2 ದಿನ ಟ್ರೀಟ್ಮೆಂಟ್ ಪಡ್ಕೊಂಡು ಮನೆಗೆ ಬಂದಿದ್ದಾರೆ. ಮನೇಲೂ ಕೂಡ ಸರಿಯಾಗಿ ಮಾತಾಡ್ತಿಲ್ಲ, ಊಟ ತಿಂಡಿ ಮಾಡ್ತಿಲ್ಲ ಅಂತೆಲ್ಲ ವಿಚಾರ ಗೊತ್ತಾದ ತಕ್ಷಣ ಧ್ರುವ ಆರೋಗ್ಯ ತಿಳ್ಕೊಳ್ಬೇಕು, ವಿಚಾರಿಸಬೇಕು ಅಂತ ಚೆನ್ನೈನಿಂದ ಬೆಂಗಳೂರಿಗೆ ಓಡೋಡಿ ಬಂದಿದ್ದಾರೆ ಅವರ ಮಾವ ಅರ್ಜುನ್ ಸರ್ಜಾ. ಸದ್ಯಕ್ಕೀಗ ಬೆಂಗಳೂರಲ್ಲೇ ಅರ್ಜುನ್ ಸರ್ಜಾ ಉಳ್ಕೊಂಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಧ್ರುವ ಸರ್ಜಾ ಜೊತೆಯಲ್ಲೇ ಇದ್ದು ಧೈರ್ಯವನ್ನ ತುಂಬುತ್ತಾ ಇದ್ದಾರೆ. ಅಫ್ಕೋರ್ಸ್ ಇಂಥ ಟೈಮ್ ನಲ್ಲಿ ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಏಕಾಂಗಿತನವನ್ನ ಧ್ರುವ ಸರ್ಜಾ ಇವಾಗ ಬಯಸ್ತಾ ಇದ್ದಾರೆ. 27 ದಿನಗಳಿಂದ ಕುಗ್ಗಿ ಹೋಗಿದ್ದಾರೆ, ಡಿಪ್ರೆಷನ್ಗೆ ಒಳಗಾಗಿದ್ದಾರೆ. ಈಗ ಮಾವ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅರ್ಜುನ್ ಸರ್ಜಾ ಚೆನ್ನೈನಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಈ ವಿಚಾರ ಗೊತ್ತಾದ ತಕ್ಷಣ ಧೈರ್ಯ ತುಂಬುತ್ತಾ ಇದ್ದಾರೆ. ಅದರಲ್ಲೂ ಧ್ರುವ ಸರ್ಜಾ ಜೊತೆಯಲ್ಲೇ ಅವರಿದ್ದಾರೆ. ಸಂಪೂರ್ಣ ಹಾಗಾದ್ರೆ ಹದಗೆಟ್ ಹೋಗಿದ್ಯಾ ಧ್ರುವ ಸರ್ಜಾ ಆರೋಗ್ಯ ಅನ್ನೋ ಪ್ರಶ್ನೆ ಇಲ್ಲಿ ಕಾಡುತ್ತೆ. ಯಾಕಂದ್ರೆ 27 ದಿನಗಳಿಂದ ಅವರು ಡಿಪ್ರೆಷನ್ ಒಳಗಾಗಿದ್ದಾರೆ. ಆಸ್ಪತ್ರೆಗೂ ಹೋಗಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡು ಬಂದಿದ್ದಾರೆ. ಈಗ ಮನೆಗೆ ಬಂದ್ರು ಕೂಡ ಏಕಾಂಗಿತನ ಬಯಸ್ತಾ ಇದ್ದಾರೆ. ಊಟ ತಿಂಡಿ ಸರಿಯಾಗಿ ಮಾಡ್ತಾ ಇಲ್ಲ, ಡೈಲಿ ಆಕ್ಟಿವಿಟೀಸ್ ಎಲ್ಲವನ್ನೂ ಬದಿಗೊತ್ತಿ ಇಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಕೋರ್ಸ್ ಅವರ ಆರೋಗ್ಯ ಹಂಗಾದ್ರೆ ಹದಗೆಟ್ಟಿದ್ಯಾ, ಸಂಪೂರ್ಣವಾಗಿ ಹದಗೆಟ್ ಹೋಗಿದ್ಯಾ ಅಂತ ಇವಾಗ ಚರ್ಚೆಗಳು ಆಗ್ತಾ ಇದೆ. ಬಟ್ ಧೈರ್ಯವನ್ನ ತುಂಬೋದಕ್ಕೆ ಮಾವ ಅರ್ಜುನ್ ಸರ್ಜಾ ಈಗ ಬಂದಿದ್ದಾರೆ. ಬಟ್ ಮಾನಸಿಕವಾಗಿ ಧ್ರುವ ಸರ್ಜಾ ಕುಗ್ಗಿ ಹೋಗಿದ್ದಾರೆ. ಈಗ ಸರ್ಜಾ ಫ್ಯಾಮಿಲಿಗೆ ಒಂದಾದ್ಮೇಲೆ ಒಂದು ಏಟ್ ಬೀಳ್ತಾ ಇರಂಗೆ ಕಾಣ್ತಾ ಇದೆ. ಯಾಕಂದ್ರೆ ತುಂಬಾ ಜನ ಮಾತಾಡ್ಕೊಂಡಿದ್ರು, ಹಿಂಗ ಆಗ್ಬಾರ್ದಾಗಿತ್ತು, ಸಾಯುವಂತ ಏಜೇ ಅಲ್ಲ, ವಯಸ್ಸಲ್ಲದ ವಯಸ್ಸಲ್ಲಿ ನಮ್ನೆಲ್ಲ ಬಿಟ್ಟು ಹೋದ್ರು ಚಿರಂಜೀವಿ ಸರ್ಜಾ ಅಂತ ಎಲ್ರು ಕೂಡ ಮರುಕವನ್ನ ವ್ಯಕ್ತಪಡಿಸಿದ್ರು, ದುಃಖ ವ್ಯಕ್ತಪಡಿಸಿದ್ರು. ಇವಾಗ ನೋಡಿದ್ರೆ ಒಂದಾದ್ಮೇಲೆ ಮತ್ತೊಂದು ಶಾಕ್ ಏನು ಅಂತಂದ್ರೆ ಈಗ ಸ್ಟಾರ್ ನಟ ಹೇಳಿ ಕೇಳಿ ಧ್ರುವ ಸರ್ಜಾ ಖಿನ್ನತೆಗೆ ಒಳಗಾಗಿದ್ದಾರೆ. ಅಫ್ಕೋರ್ಸ್ ನಮ್ ಫ್ಯಾಮಿಲಿಲೇ ಯಾರಿಗೂ ಹಿಂಗಾಗಿದ್ರೆ ನಮಗೂ ಕೂಡ ಬೇಜಾರಾಗುತ್ತೆ, ಇಲ್ಲ ಅಂತಲ್ಲ. ಬಟ್ ಅದರಿಂದ ಈಗ ಓವರ್ಕಮ್ ಮಾಡಕ್ಕೆ ಧ್ರುವ ಸರ್ಜಾಗೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅಣ್ಣನನ್ನ ಧ್ರುವ ಸರ್ಜಾ ಹಚ್ಕೊಂಡಿದ್ರು. ಅಫ್ಕೋರ್ಸ್ ಅದೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ನಾವು ಆ ವಿಡಿಯೋನ ನೋಡಿದಾಗ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಅಬ್ಬಾ ಫ್ಯಾಮಿಲಿ ಅಂದ್ರೆ ಹಿಂಗಿರ್ಬೇಕಪ್ಪ, ಅಣ್ಣ ತಮ್ಮ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತೆಲ್ಲರೂ ಚರ್ಚೆಯನ್ನ ಮಾಡಿದ್ರು. ಅದ್ರಲ್ಲೂ ಈ ಶಾಕಿಂಗ್ ನ್ಯೂಸ್ ಬಂದಾಗಂತೂ ಫಸ್ಟ್ ನೆನಪಾಗಿದ್ದೆ ಅಫ್ಕೋರ್ಸ್ ಮೇಘನ ನೆನಪಾಗಿದ್ರು, ಅದಾದ್ಮೇಲೆ ಧ್ರುವ ನೆನಪಾಗಿದ್ರು. ಸೊ ಯಾವ ತರ ತಡ್ಕೊಳ್ತಾರೆ, ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಹೆಂಗಪ್ಪ ಸಮಾಧಾನ ಮಾಡ್ತಾರೆ, ಮುಂದೆ ನಿಂತು ಎಲ್ಲ ಕೂಡ ಮಾಡ್ಬೇಕಲ್ವಾ, ಸೊ ಧೈರ್ಯ ಹೇಗ್ ತಗೊಳ್ತಾರೆ ಅಂತೆಲ್ಲ ಚರ್ಚೆಗಳಾಗ್ತಿತ್ತು. ಬಟ್ ನಾವು ನೋಡಿದಾಗ ಆ 2-3 ದಿನ ಅವರೇ ಮುಂದೆ ನಿಂತು ಎಲ್ರಿಗೂ ಧೈರ್ಯ ತುಂಬ್ತಾ ಇದ್ರು. ಅತ್ತಿಗೆ ಹತ್ರ ಹೋಗ್ತಾ ಇದ್ರು, ತಾಯಿ ಹತ್ರ ಹೋಗ್ತಾ ಇದ್ರು, ಹೀಗೆ ಎಲ್ಲರ ಹತ್ರ ಹೋಗಿ ಅವರೇ ಸಮಾಧಾನದ ಮಾತುಗಳನ್ನ ಹೇಳ್ತಾ ಇದ್ರು. ಅಪ್ಪನಿಗೂ ಸಮಾಧಾನ ಮಾಡ್ತಿದ್ರು, ನಾನಿದ್ದೀನಿ ಅಂತ ಒಂದು ಭರವಸೆ ಹೇಳ್ತಾ ಇದ್ರು. ಬಟ್ ಇವಾಗ ನೋಡಿದ್ರೆ ಅಣ್ಣನ ಅಕಾಲಿಕ ಮರಣದಿಂದ ತುಂಬಾ ಶಾಕ್ಗೆ ಧ್ರುವ ಸರ್ಜಾ ಒಳಗಾಗಿದ್ದಾರೆ. ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ, ಡಿಪ್ರೆಷನ್ಗೆ ಒಳಗಾಗಿದ್ದಾರೆ, ಆಸ್ಪತ್ರೆಯಲ್ಲೂ ಟ್ರೀಟ್ಮೆಂಟ್ ಪಡ್ಕೊಂಡಿದ್ದಾರೆ. ಆದ್ರೂ ಕೂಡ ಅವ್ರಿಗೆ ಅದನ್ನ ಮರೆಯೋದಕ್ ಆಗ್ತಿಲ್ಲ. ಅಫ್ಕೋರ್ಸ್ ಯಾರಿಗಾದ್ರೂ ಆಗೋಲ್ಲ, ಈಗ ನಮ್ಗೆ ಇದನ್ನ ಮರೆಯೋಕ್ ಆಗಲ್ಲ, ಹಿಂಗಾಗ್ಬಿಡ್ತಲ್ಲ ಅಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡುವಾಗ ಫೋಟೋ ಬಂದ್ರೆ ಅಥವಾ ಟಿವಿಲಿ ಅವ್ರ ಹಾಡ್ ಏನಾದ್ರು ಬಂದ್ರೆ, ಸಿನಿಮಾ ಏನಾದ್ರು ಬಂದ್ರೆ ನೋಡಿದ್ರೆ ನಮಗೂ ಅನ್ಸುತ್ತೆ. ಈ ಬಗ್ಗೆ ಮಾತಾಡೋದಕ್ಕೆ ಧ್ರುವ ಸರ್ಜಾ ಅವರ ಸ್ನೇಹಿತ ಮಹೇಶ್ ಅವರು ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್ ಅವರೇ, ನಮಗೂ ಅರ್ಥ ಆಗುತ್ತೆ, ಬಟ್ ಧ್ರುವ ಅವ್ರ ಕಂಡೀಷನ್ ಹೇಗಿದೆ? ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರಾ ಈ 27 ದಿವಸದಲ್ಲಿ, ಅದೆಲ್ಲ ಮುಗಿದ ಮೇಲೆ? ಮೇಡಮ್ ಏನಂತ ಹೇಳಿದ್ರೆ ಅವರು ಸ್ವಲ್ಪ ನೋವಲ್ಲಿದ್ರು 27 ದಿನದಿಂದ. ಅದರಿಂದ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. 2 ದಿನ ಅವರು ಅಡ್ಮಿಟ್ ಆಗಿದ್ರು. ಸೊ ಇವಾಗ ಡಿಸ್ಚಾರ್ಜ್ ಆಗಿದ್ದಾರೆ. ಎಲ್ಲ ಅಭಿಮಾನಿಗಳಲ್ಲೂ ಕೇಳ್ಕೊಳ್ಳೋದೇನಂದ್ರೆ ಅವ್ರು ಆರೋಗ್ಯವಾಗಿದ್ದಾರೆ, ಯಾರು ಗಬ್ಬರಿ ಪಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ದಿನದಲ್ಲೇ ಅವರು ಎಲ್ಲರ ಎದುರುಗಡೆ ಕಾಣಿಸ್ಕೋತಾರೆ. ಸ್ವಲ್ಪ ದಿನ ಅವ್ರು ಒಂಟಿಯಾಗಿ ಬಿಡ್ಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಸ್ವಲ್ಪ ದಿನ ಯಾರು ಭೇಟಿ ಆಗಲ್ಲ ಅವರು. ಆರೋಗ್ಯವಾಗಿದ್ದಾರೆ. ಇನ್ನೊಂದ್ ಸ್ವಲ್ಪ ದಿನ ನೋಡಿ ಮೇಡಮ್, ಎಂತ ಸ್ಟಾರ್ ಆದ್ರೂ ಅವ್ರ ಮನುಷ್ಯನೇ. ತನ್ನ ತಾಯಿಯಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ರು ಚಿರು ಸರ್ ಅವರು. ಸೊ ಆದ್ರಿಂದ ಅಷ್ಟು ಅಟ್ಯಾಚ್ಮೆಂಟ್ ಇತ್ತು. ಅದು ಹೊರಗಡೆ ಬರಕ್ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದಾರೆ. ಸ್ವಲ್ಪ ಆಚೆ ಬರ್ತಾ ಇದಾರೆ. ಇದ್ರ ಮೂಮೆಂಟ್ಸ್ ಅಲ್ಲಿ ಸ್ವಲ್ಪ ಅವ್ರು ಫುಡ್ ತಗೊಳೋದ್ ಬಿಟ್ಬಿಟ್ಟಿದ್ರು ಸ್ವಲ್ಪ ದಿನದಿಂದ. ಸೊ ಅದರಿಂದ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಇವಾಗ ಅವ್ರು ಆರೋಗ್ಯವಾಗಿದ್ದಾರೆ. ಯಾವ ಅಭಿಮಾನಿಗಳು ಮನೆ ಹತ್ರ ಹೋಗೋದಾಗ್ಲಿ ತೊಂದರೆ ಕೊಡೋದಾಗ್ಲಿ ಮಾಡಬಾರ್ದು ಅವ್ರಿಗೆ. ಅವರೇ ಸ್ವಲ್ಪ ದಿನದಲ್ಲಿ ಕಾಣಿಸ್ಕೋತಾರಲ್ಲ ಎಲ್ಲಾರ್ಗು. ರೆಗ್ಯುಲರ್ ಅವ್ರು ಹೆಂಗ್ ಸಂಡೇ ಬಂದವರು ಎಲ್ಲಾರು ವಿಸಿಟ್ ಮಾಡ್ತಿದ್ರು. ಅದು ಆ ದಿನ ಬರುತ್ತೆ. ಇಷ್ಟೇ ಹೇಳ್ಬೋದು ಮೇಡಮ್, ಅಷ್ಟೇ.
ಕರೆಕ್ಟ್. ಇವಾಗ ಎಲ್ರಿಗೂ ಅವ್ರ ಪ್ರೈವೇಟ್ ಲೈಫ್ ಅಂತ ಇದ್ದೇ ಇರುತ್ತೆ ಮಹೇಶ್ ಅವರೇ. ಈಗ ಏನು ಪಬ್ಲಿಕ್ ಫಿಗರ್ ಆದ ತಕ್ಷಣ ಏನಾಗುತ್ತೆ ಗೊತ್ತಾ, ಸೊ ಏನಾಗ್ತಿದೆ ಅಂತ ಒಂದು ಕುತೂಹಲ ಇರುತ್ತೆ. ಎಸ್ಪೆಷಲಿ ಇಂತಹ ಈ ದೊಡ್ಡ ದೊಡ್ಡ ಸ್ಟಾರ್ ನಟರಿಗೆ ಅವ್ರ ಅಭಿಮಾನಿಗಳಿಗೆ ಒಂದು ಕುತೂಹಲ ಮತ್ತೆ ಆತಂಕ ಆಗ್ಬಿಡುತ್ತೆ. ಏನಾಯ್ತು ಹಂಗಾದ್ರೆ, ಆಸ್ಪತ್ರೆಗೆ ಹೋಗಿದ್ರಂತೆ, ಹೇಳಿ ಕೇಳಿ ಕೊರೋನಾ ಕಾಲ ಬೇರೆ ಇದು. ಕೊರೋನಾ ಅಫ್ಕೋರ್ಸ್ ಇಲ್ಲ, ಅದನ್ನ ನಾವು ಕನ್ಫರ್ಮ್ ಮಾಡ್ತೀವಿ. ಬಟ್ ಇವಾಗ ಒಂದು ಆತಂಕ ಅಂದ್ರೆ, ನೀವು ಅಂದ್ರಲ್ಲ ಅವ್ರು ಊಟ ತಿಂಡಿ ಬಿಟ್ಟಿದ್ದಾರೆ, ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದ್ದಾರೆ, ನೀವೇನಾದ್ರೂ ಮೀಟ್ ಮಾಡಿದ್ರಾ? ಎಸ್ ಮೇಡಮ್, ಮೀಟ್ ಮಾಡಿದ್ದೆ. ಆರೋಗ್ಯವಾಗಿದ್ದಾರೆ, ಓಕೆನಾ. ಸ್ವಲ್ಪ ನೋವಲ್ಲಿದ್ದಾರೆ, ಆಚೆ ಬರಕ್ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ನಲ್ಲ ನಾನು. ಅದು ಆ ಪ್ರಯತ್ನ ಅವ್ರು ಮಾಡ್ತಾ ಇದಾರೆ. ಅವ್ರಾಗ ಅವ್ರು ಬರ್ಬೇಕು, ಅವ್ರ ಆತ್ಮಸ್ಥೈರ್ಯ ಬೇಕು ಅವ್ರಿಗೆ. ಅದನ್ನ ಅವ್ರು ತುಂಬಿಕೊಂಡು ಸ್ವಲ್ಪ ದಿನದಲ್ಲೇ ಅಭಿಮಾನಿಗಳು ಕಾಣಿಸ್ಕೋತಾರೆ. ಇವಾಗ ಅವರು ಮಾತಾಡೋ ಸ್ಥಿತಿಲಿ ಇಲ್ಲ. ಅಂದ್ರೆ ಅವರು ಸ್ವಲ್ಪ ಅವ್ರ ಒಂಟಿತನ ಬೇಕು ಅವ್ರಿಗೆ. ಬಂದು ಅವ್ರಾಗ ಅವ್ರ ಆಚೆ ಬಂದು ಮಾತಾಡ್ತಾರೆ. ಅಲ್ಲಿ ತನಕ ಯಾವ ಅಭಿಮಾನಿಗಳಾಗ್ಲಿ ಬೇರೆ ಯಾರೇ ಆಗ್ಲಿ ಅವ್ರನ್ನ ಅವ್ರ ಭೇಟಿ ಮಾಡಕ್ ಇಷ್ಟಪಡ್ತಾ ಇಲ್ಲ. ಸದ್ಯದಲ್ಲಿ ಅವರೇ ಕಾಣಿಸ್ಕೋತೀನಿ ಅಂತ ಹೇಳಿದ್ದಾರೆ. ಅವ್ರು 2 ದಿನ ಅವ್ರು ಅಡ್ಮಿಟ್ ಆಗಿದ್ರು. ಸ್ವಲ್ಪ ಹೆಲ್ತ್ ಸ್ವಲ್ಪ ಸುಸ್ತಾಗಿದ್ರು ಅವರು. ಇವಾಗ ಅವ್ರಿಗೆ ಇಮಿಡಿಯೇಟ್ ಆಗ ಅಥವಾ ರೀಸೆಂಟ್ ಆಗ ಯಾವಾಗ ಅಂದ್ರೆ ಅವತ್ತಿಂದನೇ ಅವರು ಹೆಚ್ಚಿಗೆ ಕಾಣಿಸ್ಕೊಳ್ಳಿಲ್ಲ ಹೊರಗಡೆ. ಹೌದು ಹೌದು. ಹೊರಗಡೆ ಮನೆ ಹೊರಗಡೆ ಇದ್ರು. ಅಂದ್ರೆ ಅಂತಿಮ ವಿಧಿವಿಧಾನ ಎಲ್ಲ ಮುಗಿದ ತಕ್ಷಣನೇನಾ ಅಥವಾ ರೀಸೆಂಟ್ ಆಗ? ಈ ಲಾಸ್ಟ್ ವೀಕ್ ಮೇಡಮ್, ಲಾಸ್ಟ್ ವೀಕ್ ಅಲ್ಲಿ ಆಗಿದ್ದಾರೆ. ಮೊನ್ನೆ ಡಿಸ್ಚಾರ್ಜ್ ಆಗಿದ್ದಾರೆ. ಈಗ ಮನೆಯಲ್ಲೇ ಇದ್ದಾರೆ, ಆರೋಗ್ಯವಾಗಿದ್ದಾರೆ. ಯಾರು ಭಯ ಪಡುವಂತ ಅಗತ್ಯ ಇಲ್ಲ. ಅವರು ಎಲ್ಲಾನು ದಾಟ್ಕೊಂಡೆ ಇಲ್ಲಿ ತನಕ ಬಂದಿರೋದು. ಬಟ್ ಏನಂತ ಹೇಳಿದ್ರೆ, ನಾನು ಒಂದ್ ಮಾತು ಹೇಳೋದಲ್ಲ ಮೇಡಮ್, ಎಂತ ಸ್ಟಾರ್ ಆದ್ರೂ ಅವ್ರ ಮನುಷ್ಯನೇ. ಅಷ್ಟು ಅಟ್ಯಾಚ್ಮೆಂಟ್ ಇದ್ರು. ನೀವೇ ಹೇಳ್ತಾ ಇದ್ರಿ, ಅದು ದೃಷ್ಟಿ ಬಿದ್ದಿದೆ ಆ ಕುಟುಂಬಕ್ಕೆ ಅಂತ. ದಯವಿಟ್ಟು ಅವ್ರು ಏನೂ ಆಗಿಲ್ಲ, ಆರೋಗ್ಯವಾಗಿದ್ದಾರೆ. ಇನ್ನ ಸ್ವಲ್ಪ ದಿನದಲ್ಲಿ ಅವ್ರು ಕಾಣಿಸ್ಕೋತಾರೆ, ಎಲ್ಲರ ಎದುರು ಬರ್ತಾರೆ. ಇಷ್ಟು ಹೇಳಕ್ ಹೇಳಿದಾರ ಮೇಡಮ್. ವಿಚಾರ ಇವಾಗ ನಾವ್ ಅವತ್ ನೋಡಿದ್ವಲ್ಲ, ಎಂತವ್ರಿಗಾದ್ರೂ ಈಗ ನಮ್ಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಶಾಕ್ ಆಯ್ತು ಅಂದ್ರೆ ವಿಚಾರ ಕೇಳಿ. ಬಟ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೆಂಗ್ ತಡ್ಕೊಂಡ್ರು ಆ ದೇವ್ರಿಗೆ ಗೊತ್ತು. ಬಟ್ ಧ್ರುವ ಅವ್ರನ್ನ ವಿಜುವಲ್ಸ್ ಎಲ್ಲ ನೋಡ್ತಾ ಇದ್ವಲ್ಲ, ಪ್ರತಿಯೊಬ್ಬರ ಹತ್ರ ಹೋಗ್ತಿದ್ರು. ಅತ್ತಿಗೆ ಹತ್ರ ಹೋದ್ರು, ತಾಯಿ ಹತ್ರ ಹೋಗಿ ಧೈರ್ಯ ತುಂಬ್ತಿದ್ರು, ಅಪ್ಪನ ಹತ್ರ ಹೋಗಿ ಧೈರ್ಯ ತುಂಬ್ತಾ ಇದ್ರು. ಒಂದ್ ಧೈರ್ಯದ ಮಾತು, ಸಮಾಧಾನದ ಮಾತು ಹೇಳಿ ಮನೆ ಮಗನಾಗಿ ನಿಂತ್ಕೊಂಡು ಎಲ್ಲ ಮಾಡಿದ್ರು. ಬಟ್ ಇವಾಗ ಅವ್ರಿಗೆ ಸಾಂತ್ವನದ ಮಾತು, ಧೈರ್ಯದ ಮಾತು ಹೇಳೋರು ಬೇಕಾಗಿದ್ದಾರೆ. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೆಂಗ್ ಸಪೋರ್ಟಿವ್ ಆಗಿದ್ದಾರೆ. ಅಫ್ಕೋರ್ಸ್ ಅಲ್ಲಿ ಎಲ್ರಿಗೂ ಧೈರ್ಯ ತುಂಬೋರು ಬೇಕಾಗಿದ್ದಾರೆ. ಬಟ್ ಧ್ರುವ ಅವರು ತುಂಬಾ ಅಟ್ಯಾಚ್ಡ್ ಆಗಿದ್ರು. ಅವ್ರಿಗೆ ಯಾವ ತರ ಸಮಾಧಾನದ ಮಾತು, ಫ್ರೆಂಡ್ಸ್ ನೀವೆಲ್ಲ ಹೇಳ್ತಾ ಇದ್ದೀರಾ, ಫ್ಯಾಮಿಲಿ ಮೆಂಬರ್ಸ್ ಹೆಂಗ್ ಹೇಳ್ತಾ ಇದ್ದಾರೆ? ಇಲ್ಲ ಮೇಡಮ್, ಈಗ ಅರ್ಜುನ್ ಸರ್ ಅವರು ಜೊತೆಲೇ ಇದ್ದಾರೆ. ಅವ್ರೆಲ್ಲರನ್ನು ಕೇರ್ ಮಾಡ್ತಾ ಇದಾರೆ. ಅವರೇ ಧೈರ್ಯ ತುಂಬ್ತಾ. ಯಾಕೆ ಅರ್ಜುನ್ ಸರ್ ಮೇಲೆ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಅವ್ರ ಇಡೀ ಕುಟುಂಬ. ಅದರಿಂದ ಅವರೆಲ್ಲಾನು ಮಾಡ್ತಾ ಇದಾರೆ. ಆದಷ್ಟು ನಾವು ದೂರನೇ ಇದ್ದೀವಿ. ಯಾಕಂತ ಹೇಳಿದ್ರೆ ನಾವು ಪದೇ ಪದೇ ಅದನ್ನೇ ಮಾತಾಡ್ತಾ ಇರ್ತೀವಿ. ನಮ್ಗೆ ಯಾವಾಗ ಮೊನ್ನೆ ಹೆಲ್ತ್ ಅಪ್ಸೆಟ್ ಆಯ್ತು ಅಂತಂದ್ರು ನಾವು ಹೋಗಿ ನೋಡ್ಕೊಂಡ್ ಬಂದಿದ್ದೆ ಅಷ್ಟೇ ಹೊರತು. ಈಗೆಲ್ಲ ಆರೋಗ್ಯವಾಗಿದ್ದಾರೆ ಮೇಡಮ್. ನಾನು ಈಗ ಜಸ್ಟ್ ಮಾತಾಡಿದ್ದೀನಿ ಧ್ರುವ ಸರ್ ಹತ್ರನೇ. ಅವರು ಹೇಳಿದಾರೆ, ಅಭಿಮಾನಿಗಳು ಗಾಬರಿ ಪಡ್ಬೇಕಾಗಿಲ್ಲ ಈ ವಿಷಯಗಳಿಂದ. ಒಂದು ನಾನೇ ಹೊರಗಡೆ ಬರ್ತೀನಿ, ಸ್ವಲ್ಪ ಕಾಲ ಅವ್ರು ಕೇಳ್ಕೊಂಡಿದ್ದಾರೆ ಅಷ್ಟೇ, ಸ್ವಲ್ಪ ಟೈಮ್ ಬೇಕು ನನಗೆ ಅಂತ. ಅಟ್ಯಾಚ್ಮೆಂಟ್ ಅಷ್ಟಿತ್ತು ಮೇಡಮ್. ಅದು ಬಣ್ಸಕ್ ಆಗಲ್ಲ, ನಾವು ಹತ್ರದಿಂದ ನೋಡಿದ್ವಲ್ಲ. ಬರ್ತಾರೆ ಮೇಡಮ್, ಖಂಡಿತ ಸ್ವಲ್ಪ ದಿನ ಬರ್ತಾರೆ. ದಯವಿಟ್ಟು ಯಾರು ಗಾಬರಿ ಆಗ್ಬೋದು ಬೇಡ. ಮನೆ ಹತ್ರ ದಯವಿಟ್ಟು ಯಾರು ಹೋಗುದು ಬೇಡ ಮೇಡಮ್. ಅದು ತುಂಬಾ ಜನ ಹೋಗ್ತಾ ಇದಾರೆ. ಅವರು ಅರ್ಥ ಮಾಡ್ಕೋಬೇಕು ಈ ಟೈಮಲ್ಲಿ. ಹೌದು. ಮಹೇಶ್ ಅವರೇ, ಅಂದ್ರೆ ಇವಾಗ ಕೇಳೋ ಸಿಚುವೇಶನ್ ಅಂದ್ರೆ ರೈಟ್ ಇದೆಯಾ ರಾಂಗ್ ಇದೆಯಾ ನನಗೂ ಗೊತ್ತಿಲ್ಲ. ಬಟ್ ತುಂಬಾ ಜನ ಆತಂಕ ಇದಾರಲ್ಲ, ಅದಕ್ಕೋಸ್ಕರ ಕೇಳ್ತಾ ಇದೀನಿ ಅಷ್ಟೇ. ಈಗ ಮೇಘನಾ ಹೇಗಿದ್ದಾರೆ, ಮತ್ತೆ ಇವರು ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದ್ದಾರೆ, ಊಟ ತಿಂಡಿ ಸರಿ ಮಾಡ್ತಿಲ್ಲ ಅಂತ ಹೇಳಿದ್ರೋದ್ರಿಂದ ಧ್ರುವ ವೈಫ್ ಪ್ರೇರಣಾ ಎಲ್ಲ ಹೇಗಿದ್ದಾರೆ? ಎಲ್ಲಾ ಚೆನ್ನಾಗಿದ್ದಾರೆ ಮೇಡಮ್. ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ, ಪ್ರತಿಯೊಂದು ಆರೈಕೆ ಮಾಡ್ತಾ ಇದಾರೆ ಜೊತೆಲಿ ಇಟ್ಕೊಂಡು. ಆ ಕುಟುಂಬನ ಎರಡು ಕಡೆ ನೋಡ್ಬೇಕು ಅವರು. ಒಂದು ಗರ್ಭಿಣಿ ಆಗಿರುವಂತ ಚಿರುಸೂರು ಹೆಂಡತಿನೂ ನೋಡ್ಕೋಬೇಕು, ಅಲ್ಲಿ ಅವ್ರ ತಂದೆ ತಾಯಿನೂ ನೋಡ್ಕೋಬೇಕು, ಇಲ್ಲ ಧ್ರುವ ಸರ್ಜಾ ಅವ್ರನ್ನೂ ನೋಡ್ಕೋಬೇಕು. ಸೊ ಒಂದು ಹೆಣ್ಮಗಾಗಿ ಮಗಳಾಗಿ ಆ ಮನೇಲಿ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದಾರೆ. ಧೈರ್ಯವಾಗಿದ್ದಾರೆ ಅವ್ರುನು. ಇಷ್ಟ ಹೇಳ್ಬೋದು ಮೇಡಮ್ ಅವ್ರ ಫ್ಯಾಮಿಲಿ ಬಗ್ಗೆ, ಇಷ್ಟ ಹೇಳ್ಬೋದು ಅಷ್ಟೇನೆ. ಬಟ್ ಧ್ರುವ ಸರ್ ಅವರು ಸ್ವಲ್ಪ ದಿನದಲ್ಲೇ ನಿಮ್ನೆಲ್ಲಾ ಕಾಣಿಸ್ಕೋತಾರೆ, ಅವರೇ ಬಂದು ಮಾತಾಡ್ತಾರೆ ಒಂದಿನ. ಅದೇ ನೀವಂದ್ರಲ್ಲ ಅವರು ಸ್ವಲ್ಪ ಏಕಾಂಗಿತನ ಬಯಸ್ತಾ ಇದಾರೆ ಸ್ವಲ್ಪ ದಿನ ಅಂತ. ಅಂದ್ರೆ ಈ ಊಟ ಬೇಕಾಗಿರೋದು ಏಕಾಂಗಿತನ ಬೇಕಂತೆ, ಸ್ವಲ್ಪ ದಿನಗಳು ಮಾತ್ರ. ಅದಾದ ನಂತರ ಅವ್ರು ಬಂದು ನಾನು ಕಾಣಿಸ್ಕೋತೀನಿ ಇಷ್ಟು ಹೇಳಿ ಅಂತ ಹೇಳಿದಾರೆ ಮೇಡಮ್. ಅದನ್ನ ನಾನು ನಿಮ್ಗೆ ತಲುಪಿಸ್ತಾ ಇದ್ದೀನಿ ಮೇಡಮ್. ಈ ಮುಖಾಂತರ ಅವ್ರ ಅಭಿಮಾನಿಗಳಿಗೆ ಎಕ್ಸ್ಪೆಷಲಿ ದಯವಿಟ್ಟು ಮನೆ ಹತ್ರ ಹೋಗಿ ಅವ್ರಿಗೆ ಕರೆಯುವಂತದ್ದು, ಕೂಗಾಡುವಂತದ್ದು ಮಾಡೋದು ಅವ್ರಿಗೆ ಸ್ವಲ್ಪ ಹಿಂಸೆ ಆಗ್ತಾ ಇದೆ. ಅದರಿಂದ ಅವಾಯ್ಡ್ ಆಗೋದ್ರು ತುಂಬಾ ಒಳ್ಳೇದು. ಬರ್ತಾರೆ ಆಚೆ ಅವ್ರು ಖಂಡಿತ.
ಫೈನ್, ಥ್ಯಾಂಕ್ ಯು ಮಹೇಶ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ದು. ಅವರ ಅಭಿಮಾನಿಗಳಲ್ಲಿ ವಿನಂತಿ ಮಾಡ್ಕೊಂಡಿದ್ದಾರೆ, ಸದ್ಯಕ್ಕೆ ಅವರು ನಿಮ್ಮನ್ನ ನೋಡೋ ಪರಿಸ್ಥಿತಿಲಿ ಇಲ್ಲ, ಬರ್ತಾರೆ, ದಯವಿಟ್ಟು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅವ್ರದೇ ಪ್ರಾಬ್ಲಮ್ಸ್ ಇವಾಗ ಇರುತ್ತೆ, ನೋವಿರುತ್ತೆ, ಇಂಥ ಟೈಮ್ನಲ್ಲಿ ಹೋಗಿ ಕೂಗಬೇಡಿ, ಮನೆ ಹತ್ರ ಅವ್ರ ಹೆಸರನ್ನ ಕೂಗಬೇಡಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ, ವಿಶ್ಲೇಷಣೆ ಮಾಡೋದಕ್ಕೆ ಮನೋಶಾಸ್ತ್ರಜ್ಞ ಆಗಿರುವಂತ ಡಾಕ್ಟರ್ ರಂಜನಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ರಂಜನಿ ಅವರೇ, ನಮ್ಗೆ ಪರಿಸ್ಥಿತಿ ಅರ್ಥ ಆಗುತ್ತೆ ಇಂಥದ್ದೆಲ್ಲ ಆದಾಗ. ಈಗ ಎಷ್ಟೋ ಜನ ಮರುಕ ವ್ಯಕ್ತಪಡಿಸಿದ್ರು, ಹಿಂಗ ಆಗ್ಬಾರ್ದಾಗಿತ್ತು ಅಂತ. ಚಿರು ಸರ್ಜಾ ಮೃತಪಟ್ಟಾಗ ಅಫ್ಕೋರ್ಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗಂತೂ ತಡ್ಕೊಳಕ್ ಇನ್ನೂ ಆಗ್ತಾ ಇಲ್ಲ. ಈಗ ಸ್ಟಾರ್ ನಟರಾದ್ರೂ ಸರಿ, ಕಾಮನ್ ಮ್ಯಾನ್ ಆದ್ರೂ ಸರಿ, ಸೊ ಅವ್ರಿಗೆ ಒಂದು ಜೀವನ ಅಂತಿರುತ್ತೆ, ಅವ್ರಿಗೆ ಒಂದು ಹೃದಯ ಅಂತಿರುತ್ತೆ. ಸೊ ಈ ತರ ಆಗುತ್ತಲ್ಲ, ಅದನ್ನ ಓವರ್ಕಮ್ ಮಾಡೋದು ಹೆಂಗೆ ಡಾಕ್ಟರ್? ಹಲೋ, ಕೇಳಿಸ್ತಾ ಇದೆಯಾ ಡಾಕ್ಟರ್? ಡಾಕ್ಟರ್ ರಜನಿ ಅಂತ ಮಾತಾಡ್ತಿರೋದು. ಹೇಳಿ ಡಾಕ್ಟರ್. ಸೊ ಬೇಸಿಕಲಿ ಈ ತರ ಸಡನ್ ಆಗಿ ಒಂದು ಡೆತ್ ಆದಾಗ ಮನೆಯಲ್ಲಿ, ಯಾವುದೇ ಡೆತ್ ಆದಾಗ ನಿಮಗ್ ಗೊತ್ತಿರೋ ಹಂಗೆ ಗ್ರೀಫ್ ಅಂತ ಹೇಳ್ತೀವಿ, ದುಃಖ. ಓಕೆ, ಸೊ ಅದ್ರಲ್ಲಿ ದುಃಖ ಎಲ್ಲರೂ ಅನುಭವಿಸಿರ್ತೀವಿ. ಯಾರ ಮನೆಯಲ್ಲಿ ಸಾವು ನೋಡಿರಲ್ಲ? ನಮ್ ತಾತ ಇರ್ಬೋದು, ಅಜ್ಜಿ ಇರಬಹುದು, ಎಲ್ಲಿ ಇರಬಹುದು, ಎಲ್ಲರ ಮನೆಯಲ್ಲೂ ಸಾವು ನೋವು ನೋಡಿರ್ತೀವಿ. ಅದ್ರ ಸಡನ್ ಆಗಿ ಈ ತರ ಡೆತ್ ಆದಾಗ ಏನಾಗುತ್ತೆ, ಸ್ಟೇಜಸ್ ಆಫ್ ಗ್ರೀಫ್ ಅಂತ ಹೇಳ್ತೀವಿ, ಸ್ಟೇಜಸ್ ಆಫ್ ದುಃಖ, ಡಿನಯಲ್. ಅಯ್ಯೋ, ನನ್ನ ಈಗ ಉದಾಹರಣೆ, ಅಣ್ಣ ಸತ್ತೋಗ್ಬಿಟ್ಟಿದ್ದಾನೆ, ಹೇಗಾದ್ರೂ ನನ್ ಸತ್ತೋಗಿಲ್ಲಪ್ಪ, ಅವನು ಹೆಂಗಾರು ಎದ್ದು ಬಂದ್ಬಿಡ್ತಾನ, ಈ ರೀತಿಯಾದ ಒಂದು ಯೋಚನೆ ಫಸ್ಟ್ ಇರುತ್ತೆ, ಡಿನಯಲ್ ಅಂತ ಹೇಳ್ತೀವಿ. ಸೊ ಅವಾಗ ಅವಾಯ್ಡೆನ್ಸ್, ಒಂಥರ ಕನ್ಫ್ಯೂಷನ್, ಶಾಕ್, ಫಿಯರ್ ಇದೆಲ್ಲ ತುಂಬಿರುತ್ತೆ. ಆ ಸ್ಟೇಜಸ್ ನಾನು ಹೇಳ್ತಾ ಇದ್ದೀನಿ, ಹೇಗ್ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಒಂಥರ ತುಂಬಾ ಕೋಪ ಶುರುವಾಗುತ್ತೆ, ಫ್ರಸ್ಟ್ರೇಷನ್, ಇರಿಟೇಷನ್, ತುಂಬಾ ಆತಂಕ. ಯಾಕೆ ನನಗೆ ಹೀಗೆ ಯಾಕಾಯ್ತು, ನಮ್ಮ ಅಣ್ಣನೇ ಯಾಕೆ ಹೋದ, ನನ್ನ ತಮ್ಮನೇ ಯಾಕೆ ಹೋದ, ನನ್ನ ತಂಗಿ ಯಾಕೆ ಸತ್ತೋದ್ಲು, ನನ್ಗ್ಯಾಕೆ ಹಿಂಗಾಯ್ತು. ಸೊ ಈ ರೀತಿ. ಮತ್ತೆ ಆಮೇಲೆ ಡಿಪ್ರೆಷನ್ ಹೋಗ್ತಾರೆ. ಏನಂದ್ರೆ ಬೇಜಾರು, ತುಂಬಾ ಖಿನ್ನತೆ, ಏನಪ್ಪಾ ಹೆಲ್ಪ್ಲೆಸ್ ಸಿಚುವೇಶನ್. ಸೊ ಏನ್ ಮಾಡೋದು, ನನ್ ಕೈಲಿ ಏನೂ ಮಾಡಕ್ ಆಗ್ತಾ ಇಲ್ಲ, ಒಂಥರ ಇರಿಟೇಷನ್, ಎಲ್ಲಾದ್ರೂ ಓಡೋಗ್ಬಿಡಣ್ವಾ, ಹೇಗೆ ಒಬ್ಬನೇ ಇರ್ಬೇಕು, ಯಾರೂ ಇಷ್ಟಪಡಲ್ಲ, ಜೊತೆಲಿರೋದ್ ಬೇಡ, ಈ ತರ ಶುರುವಾಗುತ್ತೆ. ಆಮೇಲೆ ಒಂಥರ ಬಾರ್ಗೇನಿಂಗ್ ಸಿಚುವೇಶನ್ ಅಂತ ಹೇಳ್ತೀವಿ. ಸ್ಟ್ರಗ್ಲಿಂಗ್ ಟು ಫೈಂಡ್ ಮೀನಿಂಗ್, ಏನಪ್ಪಾ ಇದು ಅರ್ಥ, ಏನಿದು ಜೀವನ. ಆಮೇಲೆ ರೀಚಿಂಗ್ ಔಟ್ ಟು ಅದರ್ಸ್, ಬೇರೆ ಬೇರೆ ಜೊತೆ ದುಃಖ ಹೇಳ್ಕೊಳ್ಳೋದು. ಮತ್ತೆ ನಾನು ನನ್ನ ತಂಗಿ ಜೊತೆ ಅಥವಾ ತಮ್ಮನ ಜೊತೆ, ಅಣ್ಣನ ಜೊತೆ, ತಂದೆ ಜೊತೆ, ತಾಯಿ ಜೊತೆ, ಅಜ್ಜಿ, ತಾತ, ಈ ರೀತಿ ಯಾರನ್ನ ಕಳ್ಕೊಂಡಿರ್ತಾರೆ ಅವ್ರ ಬಗ್ಗೆ ಎಲ್ಲ ಹೇಳ್ಕೊಳ್ಳೋದು. ನಮ್ಮ ಸ್ಟೋರಿ ಹಿಂಗಿತ್ತು, ಹಾಗಿತ್ತು, ಆತರ ಹೇಳ್ಕೊಂಡಾಗ ನಾವೇನ್ ಹೇಳ್ತೀವಿ, ವೆಂಟಿಲೇಷನ್ ಅಂತ ಹೇಳ್ತೀವಿ. ಏನಂದ್ರೆ ನಮ್ಮ ಒಂದು ರೂಮ್ ಅಲ್ಲಿ ಗಾಳಿ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ, ಕಿಟಕಿ ತೆಗಿತೀವಿ, ಫ್ಯಾನ್ ಹಾಕ್ತಿವಿ, AC ಹಾಕ್ತಿವಿ. ದೀಸ್ ಆರ್ ಆಲ್ ಮೀನ್ಸ್ ಆಫ್ ವೆಂಟಿಲೇಷನ್. ಸೊ ವೆಂಟಿಲೇಷನ್ ನಮ್ಮ ಬ್ರೈನಿಗೆ, ಮನುಷ್ಯನಿಗೆ ಬಂದು ನಮ್ಮ ಬಾಯಿ. ಸೊ ಅದ್ರ ಮೂಲಕ ಆಮೇಲೆ ಶೇರ್ ಮಾಡಕ್ಕೆ ಶುರು ಮಾಡ್ತೀವಿ. ಆಮೇಲೆ ಅಕ್ಸೆಪ್ಟೆನ್ಸ್, ಎಕ್ಸ್ಪ್ಲೋರಿಂಗ್ ಆಪ್ಷನ್ಸ್. ಓಕೆಪಾ, ಆಗೋಯ್ತು, ಇದು ಆಗಬಾರ್ದಿತ್ತು, ಆಗೋಯ್ತು, ಏನ್ ಮಾಡೋದು, ಲೆಟ್ ಅಸ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ದ ಆಪ್ಷನ್ಸ್. ಏನ್ ಮಾಡೋಣ, ಹೊಸ ಪ್ಲಾನ್, ಮೂವಿಂಗ್ ಆನ್. ಸೊ ಈ ರೀತಿ ಬಂದು ಗ್ರೀಫ್ ಸ್ಟೇಜಸ್ ಇದು. ಸೊ ನಾ ಹೇಳ್ದಂಗೆ ಡಿನಿಯಲ್ ಇರುತ್ತೆ, ಆಂಗರ್ ಇರುತ್ತೆ, ಆಮೇಲೆ ಡಿಪ್ರೆಷನ್ ಬರುತ್ತೆ, ಬಾರ್ಗೇನಿಂಗ್, ಅಕ್ಸೆಪ್ಟೆನ್ಸ್. ಡಾಕ್ಟರ್ ಬರಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಡಾಕ್ಟರ್, ನಾವು ಕೇಳ್ಪಟ್ವಿ, ಅಫ್ಕೋರ್ಸ್ ಡಿಪ್ರೆಷನ್ಗೆ ಹೋಗಿದ್ದಾರೆ, ಟ್ರೀಟ್ಮೆಂಟ್ ಪಡ್ಕೊಂಡು ಬಂದಿದ್ದಾರೆ ಧ್ರುವ ಸರ್ಜಾ, ಬಟ್ ಏಕಾಂಗಿ ಆಗಿರ್ಬೇಕು, ನನ್ನನ್ನ ಬಿಟ್ಬಿಡಿ ಒಬ್ಬನನ್ನೇ ಸ್ವಲ್ಪ ದಿನ. ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೆ, ಈ ಸ್ಟೇಜಸ್ ಅಲ್ಲಿ ಅವರ ಮನೆಯವರು ಇರ್ಬೋದು, ಅವರಿರಬಹುದು, ಒಂದು ಡಿಪ್ರೆಷನ್ ಸ್ಟೇಜ್ ಅಲ್ಲಿ ಇದ್ರೇನು ನೆಕ್ಸ್ಟ್ 2 ಸ್ಟೇಜಸ್ ಲೈಕ್ ಬಾರ್ಗೇನಿಂಗ್ ಅಂಡ್ ಅಕ್ಸೆಪ್ಟೆನ್ಸ್ ಬಂದೇ ಬರುತ್ತೆ. ವಿಪರೀತ ಸ್ಟ್ರೆಸ್ ಆದಾಗ ಡಿಪ್ರೆಷನ್ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ನನ್ನ ಮನವಿ ಏನಂದ್ರೆ, ಪಾಸಿಟಿವ್ ನ್ಯೂಸ್ ಅನ್ನ ಜಾಸ್ತಿ ಕೊಡೋಣ. ಪ್ಲೀಸ್ ಸೀಕ್ ಹೆಲ್ಪ್ ವೆನ್ ಇನ್ ನೀಡ್. ಅವಶ್ಯಕತೆ ಇದ್ದಾಗ ಸಹಾಯವನ್ನ ಪಡೆಯೋದು ತಪ್ಪಲ್ಲ. ಇದು ಎಲ್ಲರ ಮನೆಯಲ್ಲೂ, ಎಲ್ಲರ ಮನಸ್ಸಲ್ಲೂ, ಮನೆಯಲ್ಲಿ ಒಂದು ಸಡನ್ ಲಾಸ್ ಆದಾಗ ಆಗುವಂತಹ ಒಂದು ಸ್ಟೇಜಸ್ ಆಫ್ ಗ್ರೀಫ್, ದುಃಖದ ಒಂದು ಹಾದಿ. ಸೊ ಆ ಹಾದಿಯಲ್ಲಿ ಇರುವಾಗ ಅವ್ರನ್ನ ತುಂಬಾ ಡಿಸ್ಟರ್ಬ್ ಮಾಡಿ ಅವ್ರಿಗೆ ಬೇಜಾರ್ ಮಾಡೋದು, ಮೀಡಿಯಾನಲ್ಲಿ ಈ ಗುಪ್ತವಾಗಿರೋದನ್ನ ತುಂಬಾ ಹೇಳ್ದೆ ಇದ್ರೆ ಒಳ್ಳೇದು. ಪಾಸಿಟಿವ್ ನ್ಯೂಸ್ ನ ಜನರಲ್ ಆಗಿ ತೋರಿಸಿದ್ರೆ ತುಂಬಾ ಉಪಯೋಗ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ಡಾಕ್ಟರ್, ಒಳ್ಳೆ ಪಾಯಿಂಟ್ ಮೆನ್ಷನ್ ಮಾಡಿದ್ರಿ. ಬಟ್ ತುಂಬಾ ಜನ ಏನ್ ಮಾಡ್ತಾ ಇದಾರೆ, ಫ್ಯಾನ್ಸ್ ಅಂದ್ರೆ ಮನೆ ಹತ್ರ ಹೋಗಿ ಕಿರ್ಚೋದು, ಅವ್ರ ಹೊರಗಡೆ ಬನ್ನಿ ಅಂತ ಕೂಗೋದು ಅಂತದೆಲ್ಲ ಮಾಡ್ತಾ ಇದಾರಂತೆ. ಬಟ್ ಅದು ಅವ್ರಿಗೆ ಸ್ವಲ್ಪ ಹಿಂಸೆ ಆಗ್ತಿದೆ ಸದ್ಯಕ್ಕೆ. ಸೊ ಹಂಗಾಗಿ ಫ್ಯಾನ್ಸ್ಗೂ ಕೂಡ ಅವ್ರು ಮೆಸೇಜ್ ಕೊಟ್ಟಿದ್ದಾರೆ, ಇದನ್ನ ಮೀಡಿಯಾ ಮೂಲಕ ಹೇಳಿ ಅಂತ. ಬಟ್ ಇವಾಗ ಈ ತರ ಎಲ್ಲ ಆದಾಗ ಡಾಕ್ಟರ್, ಸ್ವಲ್ಪ ಈ ಎನ್ವಿರಾನ್ಮೆಂಟ್ ಚೇಂಜ್ ಆಗ್ಬೇಕು ಅಂದ್ರೆ, ಈಗ ಅವ್ರ ಜೊತೆನೆ ಅವ್ರು ವಾಸ ಆಗಿದ್ರು ಆ ಮನೇಲಿ, ತುಂಬಾ ವರ್ಷಗಳಿಂದ ಒಟ್ಟಿಗೆ ಇದ್ರು. ಸ್ವಲ್ಪ ಈ ಪರಿಸರ ಚೇಂಜ್ ಆದ್ರೆ ಸ್ವಲ್ಪ ಓವರ್ಕಮ್ ಆಗಬಹುದು ಅಂತ ಹೇಳ್ತಾರೆ. ನೀವ್ ಅಗ್ರಿ ಮಾಡ್ತೀರಾ ಇದಕ್ಕೆ?
ಅದ್ ಇದೊಂದೇ ಪರಿಸರ ಚೇಂಜ್ ಆದ ತಕ್ಷಣ ಮನಸ್ಥಿತಿ ಚೇಂಜ್ ಆಗುತ್ತೆ ಅಂತ ಹೇಳಿಕ್ ಬರಲ್ಲ. ಸೊ ಸೋಷಿಯಲ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಮನೆಯವರು ಇರಬಹುದು, ಸ್ನೇಹಿತರು ಇರಬಹುದು, ಅವರ ಆಪ್ತರು ಇರಬಹುದು, ತಂದೆ ತಾಯಿ ಇರಬಹುದು, ಅಥವಾ ಯಾರಿಗೆ ಅವರು ಬಹಳ ನಿಕಟವಾಗಿರ್ತಾರೆ ಅವರು ಅವರ ಅಣ್ಣನ ಜೊತೆ ಎಷ್ಟೆಷ್ಟು ಕಾಲ ಕಳೆದ್ರು, ಯಾವ ರೀತಿ ಚೆನ್ನಾಗಿತ್ತು, ಹೇಗಿತ್ತು, ಇದನ್ನೆಲ್ಲ ಹೇಳ್ಕೊಳೋದ್ರಿಂದ ಆ ಭಾರ ಸ್ವಲ್ಪ ಕಡಿಮೆ ಆಗತ್ತೆ. ಸೊ ಆಪ್ತ ಸಮಾಲೋಚನೆ ಮತ್ತೆ ತುಂಬಾ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ ಅಂದಾಗ ಕೆಲವು ಚಿಕಿತ್ಸೆಗಳು ಇದೆ. ಅದೆಲ್ಲದ್ರಿಂದನೂ ಕೂಡ ಸಹಾಯ ಆಗುತ್ತೆ. ಫೈನ್ ಫೈನ್, ಥ್ಯಾಂಕ್ ಯು ಡಾಕ್ಟರ್ ರಜನಿ ಅವರೇ ಮಾತಾಡಿದಕ್ಕೆ, ವಿಶ್ಲೇಷಣೆ ಮಾಡಿದಕ್ಕೆ. ಇನ್ನು ಧ್ರುವ ಸರ್ಜಾ ಬಗ್ಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಕೆಲವೇ ನಿಮಿಷದಲ್ಲಿ ಕೊಡ್ತೀವಿ. ಒಂದು ಬ್ರೇಕ್ ಆಗುತ್ತೆ, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದೀವಿ. ನ್ಯೂಸ್ 18 ಜೊತೆ ಖುದ್ದಾಗಿ ಧ್ರುವ ಸರ್ಜಾನೇ ಮಾತಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ನಾನು ಮತ್ತೆ ಮಾತಾಡ್ತೀನಿ, ಅಭಿಮಾನಿಗಳಿಗೆ ಧೈರ್ಯ ತುಂಬಿದ್ದಾರೆ ಧ್ರುವ ಸರ್ಜಾ. ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಅವ್ರು ಮಾತಾಡಿದ್ದಾರೆ. ಅಭಿಮಾನಿಗಳಿಗೂ ಕೂಡ ಧೈರ್ಯ ತುಂಬುವಂತ ಮಾತನ್ನ ಹೇಳಿದ್ದಾರೆ. ಯಾಕಂದ್ರೆ ತುಂಬಾ ಜನ ಅವ್ರ ಮನೆ ಮುಂದೆ ಬರ್ತಾ ಇದ್ದಾರೆ. ರುಟೀನ್ ವರ್ಕ್ ಆಗ್ತಾ ಇತ್ತು ಇದು 27 ದಿನಗಳ ಮುಂಚೆ, ಬಟ್ ಇವಾಗ ಪರಿಸ್ಥಿತಿ ಹಂಗಿಲ್ಲ. ಬಟ್ ನಾನು ಮಾತಾಡ್ತೀನಿ, ನಿಮ್ ಮುಂದೆ ಬರ್ತೀನಿ, ಕೆಲವು ದಿನ ನನಗೆ ಕೊಡಿ ಅಂತ ಅವ್ರು ಹೇಳಿದ್ದಾರೆ. ಶೀಘ್ರದಲ್ಲೇ ನಾನು ಚೇತರಿಸ್ಕೊಳ್ತೀನಿ, ಯಾರು ಕೂಡ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ, ನನ್ನನ್ನು ನಾನು ಸಂಭಾಳಿಸ್ಕೊಳ್ತೀನಿ, ಅತಿ ಶೀಘ್ರದಲ್ಲೇ ನಿಮ್ ಮುಂದೆ ಬಂದೇ ಬರ್ತೀನಿ ಅಂತ ನ್ಯೂಸ್ 18 ಜೊತೆ ಖುದ್ದಾಗಿ ಮಾತನಾಡಿದ್ದಾರೆ ನಟ ಧ್ರುವ ಸರ್ಜಾ. ಈ ಬಗ್ಗೆ ಮಾತಾಡೋದಕ್ಕೆ ಸರ್ಜಾ ಫ್ಯಾಮಿಲಿ ಆಪ್ತರಾಗಿರುವಂತಹ ಪ್ರಶಾಂತ್ ಸಂಬರ್ಗಿ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್ ಸಂಬರ್ಗಿ ಅವರೇ, ನೀವು ಮೀಟ್ ಮಾಡಿದ್ರಾ ಅಥವಾ ಮಾತಾಡಿದ್ರಾ? ನಾನು ಇವತ್ತು ಅವರು ಮಾತಾಡಿದ್ದೀನಿ ಅವ್ರ ಜೊತೆಗೆ. ಫೈನ್. ಜನರಲಿ ಧ್ರುವ ಈಸ್ ಲಿಟಲ್ ಕ್ವೈಟ್. ಓಕೆ. ಫೋನ್ ಕಾಲ್ಗೆ ರೆಸ್ಪಾನ್ಸ್ ಇಲ್ಲ, ಅಥವಾ ಯಾವುದೇ ಒಂದು SMS ಗೂ ರೆಸ್ಪಾನ್ಸ್ ಇರಲ್ಲ. ನಾನು ಆತನನ್ನ ಸ್ವಲ್ಪ ಲವ್ಲೈಕೆ ಮಾತಾಡಿಸ್ಬೇಕು, ಅವನ್ಗೆ ಇದು ಆಚೆ ಅಂತ ತರಬೇಕು ಅಂತ ಹೇಳಿ ಯಾರೋ ಒಬ್ರು ಅಮೆರಿಕದಿಂದ ಒಬ್ರು ಪೊಗರು ಚಿತ್ರಕ್ಕೆ ಕರಾಬೋ ಹಾಡಿಗೆ ಅಮೆರಿಕನ್ ಹುಡುಗಿ ಡ್ಯಾನ್ಸ್ ಮಾಡಿದ್ಲು. ಅದನ್ನ ನಾನು ವಾಟ್ಸ್ಆಪ್ ಫಾರ್ವರ್ಡ್ ಮಾಡಿದ್ದೆ ಧ್ರುವನ್ಗೆ. ಅದು ಎಷ್ಟೋ ದಿನ ಅದು ಓದೇ ಇರ್ಲಿಲ್ಲ, ಲಾಸ್ಟ್ ಸೀನ್ ಕಾಣಿರ್ಲಿಲ್ಲ ಅಥವಾ ಅದ್ರ ಓದಿರ್ಲಿಲ್ಲ. ಈ ತರ ಆಗಲ್ವಲ್ಲ ಅಂತ ಹೇಳಿ ನಾನು ಆದಷ್ಟು ಅವನ್ನ ಫೋನ್ ಮಾಡಕ್ ಟ್ರೈ ಮಾಡಿದೆ, ಫೋನ್ ಎತ್ತಲಿಲ್ಲ. ಸೊ ಜನರಲಿ ಏನ್ ತಿಳ್ಕೊಂಡೆ ಅಂದ್ರೆ ಆತ ಒಂಟಿಯಾಗಿರ್ಬೇಕು, ಯಾರನ್ನು ಮಾತಾಡಿಸಬಾರ್ದು, ಈ ತರದೆಲ್ಲ ಒಂದು ಇರುತ್ತೆ. ಯೂಶಲಿ ಯಾರಾದ್ರೂ ಒಬ್ಬರನ್ನ ಕಳ್ಕೊಂಡಾಗ ಆ ಮನುಷ್ಯ ಅನ್ನೋದು ಸಹಜ, ಅದು ಮಾನಸಿಕವಾಗಿ ಒಂದು ಕುಗ್ತಾರೆ, ಮಾನಸಿಕವಾಗಿ ಏನು ಬೇಡ ನನಗೆ, ಯಾರಾದ್ರೂ ಕಾಲ್ ಮಾಡಿದ್ರೆ ಅದು ಫ್ರೆಂಡ್ಸ್ ಇರ್ಲಿ ಅಥವಾ ಯಾರೇ ಇದ್ರು ಅದು ರೆಸ್ಪಾನ್ಸ್, ಅದಕ್ಕೆ ವ್ಯಾಲ್ಯೂ ಇಲ್ಲ. ಮತ್ತೆ ಹೇಳಿದನ್ನೇ ಹೇಳ್ತಾ ಇರ್ತಾರೆ, ಮತ್ತೆ ಅದೇ ನೆನಪಾಗ್ತಾ ಇರುತ್ತೆ. ಆಮೇಲೆ ಮೆಮೊರೀಸ್ ಎಲ್ಲ ಬರುತ್ತೆ. ಇದು ಒಂದು ಮನುಷ್ಯನ ಸಹ ಒಂದು ನಾರ್ಮಲ್ ಬಿಹೇವಿಯರ್, ಸಹಜ ಗುಣ. ಹೌದು, ಸಹಜ. ಸೊ ನಾನು ಧ್ರುವ ಹತ್ರ ಈಗ ಅವ್ರ ಕಸಿನ್ ಸೂರಜ್ ಸರ್ಜಾ ಅಂತಿದ್ದಾರೆ, ಅವ್ರಿಗೆಲ್ಲ ಮಾತಾಡಿದೆ. ಸೊ ಈಗ ಜಸ್ಟ್ ಈಗ ಒಂದು 10-15 minutes ಬ್ಯಾಕ್ ಮಾತಾಡಿದಾಗ ಈಸ್ ಫೈನ್, ಈಸ್ ಹ್ಯಾವಿಂಗ್ ಇಸ್ ಡಿನ್ನರ್. ಸೊ ನಾವೆಲ್ಲ ಒಂದ್ ಸ್ವಲ್ಪ ಜಾಗ ಕೊಡ್ಬೇಕು, ಒಂದು ಪರ್ಸನಲ್ ಸ್ಪೇಸ್ ಕೊಡ್ಬೇಕು, ಒಂದು ಅವ್ರನ್ನ ಈ ಗ್ರೀವ್ ಇಂದ ಆಚೆ ಬರಕ್ಕೆ, ಈ ಸಂಕಟದಿಂದ, ಈ ನೋವಿಂದ, ಒಂದು ಅಣ್ಣನ ಒಂದು ಸಾವಿನಿಂದ ಆಚೆ ಬರಕ್ಕೆ ನಾವು ಅವ್ರಿಗೆ ಕೊಡ್ಬೇಕು, ಜಾಗ ಕೊಡ್ಬೇಕು. ತಾವಾಗಿ ಅವ್ರು ಆಚೆ ಬರ್ತಾರೆ ಖಂಡಿತವಾಗಿಯೂ. ಈಸ್ ಅ ವೆರಿ ಸ್ಟ್ರಾಂಗ್ ಮ್ಯಾನ್. ರಿಯಾಲಿಟಿ ಏನಾಗಿದೆ, ಚಿರಂಜೀವಿ ಸರ್ಜೆ ಇಲ್ಲ ಅನ್ನೋದು ಅವ್ರಿಗೆ ಮನದಟ್ಟಾಗಿದೆ. ಆದ್ರೆ ಅವ್ರ ನೆನಪುಗಳು ಕಾಡುತ್ತೆ. ಅದು ಯಾರೇ ಆದ್ರೂ ಒಟ್ಟಿಗೆ ಬೆಳೆದಿರೋದು, ಒಟ್ಟಿಗೆ ತಿಂದಿರೋದು, ಒಟ್ಟಿಗೆ ಒಬ್ಬ ಅಣ್ಣ ಚಿಕ್ಕ ವಯಸ್ಸಲ್ಲೇ ಮೆಮೊರೀಸ್ ಆರ್ ಫ್ರೆಶ್, ಎಲ್ಲ ಕಾಣುತ್ತೆ, ಫೋಟೋಸ್ ಕಾಣುತ್ತೆ, ಇನ್ಸ್ಟಾಗ್ರಾಮ್, ನಿಮ್ಮ ಎಲ್ಲ ಅವ್ರ ಯೂಸ್ ಮಾಡೋ ವಸ್ತು, ಅವ್ರ ರೂಮು ಎಲ್ಲ ನಿಮ್ ಕಣ್ಮುಂದೆ ಬಂದಾಗ ಅದು ನಿಮಗೆ ಮೆಮೊರೀಸ್ ರೀಕಲೆಕ್ಟ್ ಆಗುತ್ತೆ. ಸೊ ಎಂತ ವ್ಯಕ್ತಿ, ಎಂತ ಸ್ಟ್ರಾಂಗ್ ಪರ್ಸನ್ ಇದ್ರೂ ಅದು ಒಂದು ಲೋನ್ಲಿನೆಸ್ ಗೆ ಅಟ್ರಾಕ್ಟ್ ಮಾಡುತ್ತೆ. ಸೊ ನಾವು ಧ್ರುವನ್ಗೆ ಟೈಮ್ ಕೊಡ್ಬೇಕು, ಧ್ರುವನ್ಗೆ ಪರ್ಸನಲ್ ಸ್ಪೇಸ್ ಕೊಡ್ಬೇಕು, ಧ್ರುವನ್ಗೆ ನಾವು ವಿ ಹ್ಯಾವ್ ಟು ಗಿವ್ ಹಿಮ್ ಅಟ್ಮಾಸ್ಫಿಯರ್ ದಟ್ ಎವ್ರಿಒನ್ ಕೇರ್ಸ್ ಫಾರ್ ಹಿಮ್. ಸೊ ಆ ದೃಷ್ಟಿಯಲ್ಲಿ ನಾವು ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್, ನಾವು ಜಾಸ್ತಿ ಅದನ್ನು ಮೀಟ್ ಮಾಡ್ದೇನೆ, ಜಾಸ್ತಿ ಏನಾದ್ರು ಆಚೆ ಕರೆಯೋದು ಅದೆಲ್ಲ ಏನು ಮಾಡ್ತಾ ಇಲ್ಲ ಈಗ. ಅವ್ನ್ ಬಿಟ್ಟಿದೀವಿ ನಾವು, ಬಟ್ ಅವನ ಜೊತೆ ಸುತ್ತಮುತ್ತ ಇರ್ತೀವಿ ಯಾವಾಗ್ಲೂ. ಸೊ ವಿ ಓನ್ಲಿ ವಿಶ್ ದಟ್ ಹಿ ಈಸ್ ಮಚ್ ಸ್ಟ್ರಾಂಗರ್ ಅಂಡ್ ಲುಕ್ಸ್ ಲೈಫ್. ಇನ್ನ ಜೀವನ ತುಂಬಾ ಉದ್ದ ಇದೆ. ಸೊ ಅದು ಹೇಗೆ ಇದನ್ನ ಇದ್ ಮಾಡ್ಬೇಕು,
ಜೀವನದಿಂದ ಹೇಗೆ ಒಂದು ಚಿರಂಜೀವಿ ಸರ್ಜನ ಸಾವನ್ನ ನಾವು ಹೇಗೆ ದಾಟ್ಕೊಂಡು ಹೋಗ್ಬೇಕು ಅನ್ನೋದನ್ನ ಅವನಿಗೆ ಮನದಟ್ಟು ಮಾಡ್ಕೊಡ್ಬೇಕು. ಕರೆಕ್ಟ್. ಅಂದ್ರೆ ನೀವ್ ಯಾವ ತರ ಧೈರ್ಯದ ಮಾತುಗಳನ್ನ ಹೇಳಿದ್ರಿ? ನನ್ನ ಅಪ್ರೋಚ್ ಮೊದಲು ಲವಲವಿಕೆಯಿಂದ ಯಾವ್ದಾದ್ರು ಪಿಕ್ಚರ್ ಬಗ್ಗೆ ಮಾತಾಡ್ಬೇಕು ಅಥವಾ ಈ ಹಾಡ್ ಬಗ್ಗೆ ಕೇಳಿಸ್ಬೇಕು ಅಂತಿದ್ದಾಗ ಅದು ತಪ್ಪಾಯ್ತು ನನ್ನ ಕಡೆಯಿಂದ. ಅದಲ್ದೇನೆ ಆತ ಒಬ್ಬ ಹೀರೋ ಅಲ್ದೇನೆ ಒಬ್ಬ ಫ್ರೆಂಡ್, ಒಬ್ಬ ಅಣ್ಣನ ಕಳ್ಕೊಂಡಿರೋ ವ್ಯಕ್ತಿನ ಹೇಗ್ ಮಾತಾಡ್ಸ್ಬೇಕು ಅಂತ ನನಗೆ ಗೊತ್ತಾಯ್ತು. ಸೊ ಲೈಫ್ ಬಗ್ಗೆ ಈ ತರದ ಎಕ್ಸಾಂಪಲ್ಸ್ ಕೊಟ್ಟೆ ನಾನು, ಎಷ್ಟು ಜನ ಕಳ್ಕೊಂಡಿದ್ದಾರೆ, ಹೇಗಾಗಿದೆ. ಸೊ ನಾವು ಅದ್ರಲ್ಲಿ ಒಬ್ರು. ಈ ತರದೆಲ್ಲ ಒಂದು ಜೀವನದಲ್ಲಿ ಆಗಿರ್ತಕ್ಕಂತ ಒಂದಷ್ಟು ವಿಷಯಗಳನ್ನ ನಾನು ಮನದಟ್ಟು ಮಾಡ್ಕೊಟ್ಟೆ. ಯಾರು ಏನನ್ನ ಕಳ್ಕೊಂಡಿದ್ದಾರೆ, ತಂದೆನ ಮಗ ಕಳ್ಕೊಂಡಿರೋದು ಅಥವಾ ತಮ್ಮನ್ ಕಳ್ಕೊಂಡಿರೋದು, ತಾಯಿನ ಕಳ್ಕೊಂಡಿರೋದು, ನಮ್ಗೆ ಈ ತರ ನೋವಾಗಿದೆ, ಅಣ್ಣನ್ ಕಳ್ಕೊಂಡ್ರು ನೋವಾಗಿದೆ. ನಾವ್ ಈ ತರ ಮಾತಾಡಿದಾಗ ಅವ್ರಿಗೆ ಹೌದು ನನ್ಗೆ ಈ ತರ ಆಗಿರೋದು ಇನ್ನೊಬ್ರಿಗೆ ಆಗಿದೆ, ಸೊ ಇದನ್ನ ಆಚೆ ಬರ್ಬೇಕು ಅಂತ. ಸೊ ನನ್ನ ಅಪ್ರೋಚ್ ಇದ್ದಿದ್ದು ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಿ ಫಿಲಿಮು ಅಥವಾ ಇತ್ಯಾದಿ ಜಿಮ್ ಬಗ್ಗೆ ಮಾತಾಡ್ಬೇಕು ಮಾಡೋಣ ಅಂತ. ಬಟ್ ಅದು ಆಗ್ಲಿಲ್ಲ, ನನ್ ಕಡೆನೂ ಆಗ್ಲಿಲ್ಲ ಅಥವಾ ಅಲ್ಲಿ ಇರ್ತಕ್ಕಂಥ ಕಸಿನ್ಸ್ ಅಥವಾ ಫ್ರೆಂಡ್ಸ್ ಜೊತೆನೂ ಆಗ್ಲಿಲ್ಲ. ಸೊ ಈಗ ನಾವು ಅಪ್ರೋಚ್ ತಗೊಂಡಿರೋದು ಜೀವನದ ಒಂದು ಏನೇನ್ ಆಗಿದೆ, ಆಗು ಹೋಗುಗಳ ಬಗ್ಗೆ, ಬೇರೆಯವ್ರಿಗೆ ಹೆಂಗಾಗಿದೆ, ನಾವು ಅದನ್ನ ಹೇಗೆ ಎದುರಿಸ್ಬೇಕು, ಇನ್ನು ನಾವು ಮುಂದೆ ನಡಿಬೇಕು. ಇದು ತುಂಬಾ ಜನ ಕಳ್ಕೊಂಡಿರ್ತಾರೆ ಅಣ್ಣಂದ್ರು, ಬಟ್ ಇಲ್ಲಿ ಇರ್ತಕ್ಕಂತಹ ಬಾಂಡಿಂಗು ಅದು ನಮಗ್ ಮಾತ್ರ ಗೊತ್ತು. ಸೊ ನಾವು ಬೇರೆಯವ್ರಿಗೆ ಹಿಂಗಾಗಿತ್ತು, ಹೆಂಗ್ ಆಚೆ ಬಂದ್ರು, ಅದ್ರದ ಎಕ್ಸಾಂಪಲ್ಸ್ ಕೊಟ್ಕೊಂಡು ಆತನಿಗೆ ಒಂದು ಶಕ್ತಿ ತುಂಬೋದು ಅಥವಾ ಅವನಿಗೆ ಲವಲವಿಕೆಯಿಂದ ಅದನ್ನ ಬಿಟ್ಟಿಗಿನ ಅವನಿಗೆ ಪ್ರಾಕ್ಟಿಕ್ಯಾಲಿಟಿ, ವಾಟ್ಸ್ ಲೈಫ್, ಅದ್ರ ಬಗ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ತುಂಬಿಸ್ತಾ ಇದೆ ಅಷ್ಟೇ. ನೀವ್ ಹೇಳಿದ್ರಿ ಪ್ರಶಾಂತ್, ನೀವು ಲಾಸ್ಟ್ ಕಾಂಟ್ಯಾಕ್ಟ್ ಮಾಡಿದಾಗ ಊಟ ಮಾಡ್ತಾ ಇದ್ರು ಧ್ರುವ ಅಂತ. ಒಂದು ಆತಂಕ ಅಭಿಮಾನಿಗಳಲ್ಲಿ ಏನಿದೆ ಅಂದ್ರೆ ಊಟ ತಿಂಡಿನೂ ಸ್ವಲ್ಪ ಬಿಟ್ಬಿಟ್ಟಿದ್ದಾರೆ, ಸ್ವಲ್ಪ ಹೆಲ್ತ್ ಎಲ್ಲ ಅಪ್ಸೆಟ್ ಆಗಿದೆ ಅಂತ. ಇದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ನೀವು ಫ್ಯಾನ್ಸ್ಗೆ, ಸದ್ಯಕ್ಕೆ ಹೆಂಗಿದೆ ಸಿಚುವೇಶನ್ ಅಂತ? he is a hero. He has got his own fan following. ಅವನು ಜನರನ್ನೇ ಮೀಟ್ ಮಾಡ್ತಾ ಇಲ್ಲ, ಅವನ ಲೈಫ್ ಇರೋದೇ ಪಬ್ಲಿಕ್ಗೋಸ್ಕರ, ಪಬ್ಲಿಕ್ ಇಂದ ಇರ್ತಕ್ಕಂಥದ್ದು, ಅದನ್ನೇ ದೂರ ಮಾಡ್ಕೊಂಡಿದ್ದಾನೆ. ಸೊ ಈಗ ಸ್ವಲ್ಪ ದಿನ, ಪ್ರಾಬಬ್ಲಿ another 10-15 days he'll be all right. He will come back to his friends, his stars, his fans. Dhruva will be much stronger, will do much bigger films, he'll entertain the Karnataka industry in a much bigger way. ಇನ್ನ ಅನೇಕ ಸಾಹಸಗಳು, ಅನೇಕ ಚಿತ್ರರಂಗದಲ್ಲಿ ಅನೇಕ ಇದು ಅವಕಾಶ ಇದೆ ಧ್ರುವ ಸರ್ಜನ್ಗೆ. ಅವಕಾಶಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಧ್ರುವ ಮತ್ತೆ ಎಲ್ಲರ ಮುಂದೆ ಬರ್ತಾನೆ. ಅವನಿಗೆ ಆದಂತ ಒಂದು ಪರ್ಸನಲ್ ಟೈಮ್ ಕೊಡ್ಬೇಕು. ನಾವು ಜನ ಬರೋದು, ಮೀಟ್ ಮಾಡಕ್ ಟ್ರೈ ಮಾಡೋದು ಈಗಲ್ಲ. ಮಹೇಶ್ ಅವರು ಹೇಳ್ತಾ ಇದ್ರು, ಅಂದ್ರೆ ಮನೆ ಮುಂದೆ ಬಂದು ಈಗ ಕೂಗ್ತಾ ಇದಾರಂತೆ ಹೊರಗಡೆ ಬನ್ನಿ ಅಂತ ಹೆಸರು ಕರೆಯೋದು. ಬಹುಶಃ ಫ್ಯಾನ್ಸ್ ಕೂಡ ಅದನ್ನ ಈಗ ಸ್ವಲ್ಪ ದಿನಗಳ ಮಟ್ಟಿಗೆ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಖಂಡಿತ ಇದು ಮಾನವೀಯತೆ ಆಗತ್ತೆ. ಅವ್ರದೇ ಆದ ಒಂದು ಸ್ಪೇಸ್ ಕೊಡ್ಬೇಕು, ಅವ್ರದೇ ಆದ ಒಂದು ಜಾಗ ಕೊಡ್ಬೇಕು, ಒಂದು ಪ್ರೈವೇಟ್ ಸ್ಪೇಸ್ ಕೊಡ್ಬೇಕು. ನಾವು ಅವ್ರನ್ನ ಪಬ್ಲಿಕ್ ಫಿಗರ್ ಒಪ್ಕೊಂತೀವಿ, ಆದ್ರೆ ಅವ್ರದೇ ಆದ ಒಂದು ನಾವು ಸ್ಪೇಸ್, ಅವ್ರಿಗೊಂದು ಲೈಫ್ ಇರುತ್ತೆ, ಅವ್ರಿಗೂ ಒಂದು ಜೀವನ ಅಂತಿರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಅವರೇ ಮಾತಾಡಿದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಕಳೆದ 27 ದಿನಗಳಿಂದ ಅವರು ಡಿಪ್ರೆಷನ್ಗೆ ಒಳಗಾಗಿದ್ದಾರೆ. ಆಸ್ಪತ್ರೆಗೂ ಹೋಗಿ ಚಿಕಿತ್ಸೆ ಪಡ್ಕೊಂಡ್ ಬಂದಿದ್ದಾರೆ. ಸದ್ಯಕ್ಕೆ ಅವ್ರ ಮಾವ ಧೈರ್ಯ ತುಂಬುವಂತ ಮಾತನಾಡಿದ್ದಾರೆ. ಮತ್ತೆ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಧ್ರುವ ಸರ್ಜನ್ ಮಾತನಾಡಿದ್ದಾರೆ. ಸ್ವಲ್ಪ ದಿನ ನಂಗೆ ಟೈಮ್ ಕೊಡಿ, ನಾನು ಬಂದೇ ಬರ್ತೀನಿ, ಅಭಿಮಾನಿಗಳ ಮುಂದೆ ಬಂದೇ ಬರ್ತೀನಿ, ನಾನು ಮಾತಾಡ್ತೀನಿ. ಅವ್ರಿಗೆ ಒಂದು ಸ್ವಲ್ಪ ಸ್ಪೇಸ್ ಬೇಕಾಗಿದೆ. ಈಗ ಅಂದ್ರೆ ಡಿಪ್ರೆಷನ್ಗೆ ಒಳಗಾಗಿದ್ದಾರೆ. ಆಲ್ ಆಫ್ ಸಡನ್ ಒಂಥರ ಶಾಕ್. ಇದು ನಮಗೆ ಶಾಕ್ ಆಗಿದೆ ಅಂದ್ರೆ ಇನ್ನು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ರಾಮ ಲಕ್ಷ್ಮಣ ತರ ಇದ್ರು ಧ್ರುವ ಹಾಗೇನೆ ಚಿರು ಸಡನ್ ಆಗಿ ಕಳ್ಕೊಂಡಿರೋದ್ರಿಂದ ಅವರಿಗೆ ಸ್ವಲ್ಪ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಇನ್ನು ಇಲ್ಲ. ಅಂದ್ರೆ ಡಾಕ್ಟರ್ ಕೂಡ ಮಾತಾಡ್ತಾ, ಸೊ ಪ್ರಾಕ್ಟಿಕಲ್ ಬೇರೆ ಇರುತ್ತೆ. ಇಷ್ಟು ದಿನ ನಾವು ಇಷ್ಟು ವರ್ಷ ಇದ್ವಿ, ಈಗ ಸಡನ್ ಆಗಿ ಈ ತರ ಒಂದು ಆಘಾತ ಬಂದಾಗ ಅಫ್ಕೋರ್ಸ್ ಅವ್ರು ನಿಧಾನವಾಗಿ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಪ್ರಾಕ್ಟಿಕಲ್ ಏನಿದೆ ಅಂತ ತಿಳ್ಕೊಬೇಕಾಗತ್ತೆ. ಅವ್ರು ನಮ್ಮ ಜೊತೆ ಇರೋದಿಲ್ಲ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಒಂದು ಸ್ಪೇಸ್ ಬೇಕಾಗತ್ತೆ ಅವ್ರಿಗೆ. ಅದರಲ್ಲೂ ಕೂಡ ಒಂದಿಷ್ಟು ಸ್ಟೇಜಸ್ ಅಂತ ಇರುತ್ತೆ, ಅದನ್ನೆಲ್ಲ ಅವ್ರು ಓವರ್ಕಮ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಮತ್ತೆ ಅವರಿಗೆ ಈ ಸಂದರ್ಭದಲ್ಲಿ ಧೈರ್ಯದ ಮಾತುಗಳು ಬೇಕು. ಅದ್ರ ಜೊತೆಯಲ್ಲಿ ಅವ್ರಿಗೆ ಒಂದು ಸ್ಪೇಸ್ ಅಂತ ಬೇಕಾಗತ್ತೆ. ಸೊ ಮನೇಲಿ ಈಗ ಯಾರ ಹತ್ರನೂ ಧ್ರುವ ಮಾತಾಡ್ತಾ ಇಲ್ಲ. ಈಗ ಫ್ರೆಂಡ್ಸ್ ಕಾಲ್ ಮಾಡಿದ್ರು ಕೂಡ ಅದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಒಂದು ಸ್ಪೇಸ್ ಬೇಕು ಅಂತ ಅವರೇ ಕೇಳಿದ್ದಾರೆ. ಅಂದರೆ ಸದ್ಯಕ್ಕೆ ನನ್ನ ಏಕಾಂಗಿಯಾಗಿ ಬಿಡಿ, ನಾನು ಸ್ವಲ್ಪ ದಿನ ಅದರಿಂದ ಓವರ್ಕಮ್ ಆಗ್ತೀನಿ, ಅಭಿಮಾನಿಗಳ ಮುಂದೆನೂ ಬರ್ತೀನಿ, ಯಾರು ಕೂಡ ಆತಂಕ ಪಡುವಂಥ ಪರಿಸ್ಥಿತಿ ಏನಿಲ್ಲ, ನಾನು
ಆರೋಗ್ಯವಾಗಿ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಧ್ರುವ ಸರ್ಜಾ ಅವ್ರ ಬಗ್ಗೆ ಅಭಿಮಾನಿಗಳಿಗೂ ಕೂಡ ಅಫ್ಕೋರ್ಸ್ ಒಂದು ಆತಂಕ ಇದ್ದೇ ಇರುತ್ತೆ. ಸೊ ಏನಾಗಿದೆ ಅವ್ರಿಗೆ ಅಂತ ತುಂಬಾ ಜನ ಮನೆ ಹತ್ರ ಹೋಗಿ ಹೆಸರು ಕೂಗ್ತಾ ಇದ್ದಾರೆ, ಹೊರಗಡೆ ಬನ್ನಿ ಅಂತೆಲ್ಲ ಕರೀತಾ ಇದ್ದಾರೆ. ಬಟ್ ಅಭಿಮಾನಿಗಳು ಕೂಡ ಈ ಟೈಮ್ನಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಅವ್ರಿಗೆ ಅಂತ ಒಂದು ಸ್ಪೇಸ್ ಬೇಕಾಗುತ್ತೆ ಇಂಥ ಟೈಮ್ನಲ್ಲಿ. ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಕುಗ್ಗಿ ಹೋಗಿದ್ದಾರೆ. ಅದರಲ್ಲೂ ಧ್ರುವ ಸ್ವಲ್ಪ ಜಾಸ್ತಿ ಹಚ್ಕೊಂಡಿದ್ರು ಅಣ್ಣನನ್ನ. ಸೊ ಹಾಗಾಗಿ ಅವರು ಸ್ವಲ್ಪ ಡಿಪ್ರೆಷನ್ಗೆ ಒಳಗಾಗಿದ್ದಾರೆ. ಸೊ ಎಲ್ಲವೂ ಸರಿ ಹೋಗುತ್ತೆ, ಏನು ಆಗೋದಿಲ್ಲ. ಬಟ್ ಅಭಿಮಾನಿಗಳು ಸ್ವಲ್ಪ ದಿನ ಅರ್ಥ ಮಾಡಿಕೊಂಡು ಅವ್ರ ಮನೆ ಹತ್ರ ಹೋಗೋದು, ಕೂಗೋದು ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಕೊರೋನಾದಂತಹ ಸಂಕಷ್ಟದ ಸಮಯದಲ್ಲೂ ಸರ್ಕಾರ ಕೋಟಿ ಕೋಟಿ ಲೂಟಿ ಹೊಡೆದಿದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ವೆಂಟಿಲೇಟರ್ಸ್, ಮಾಸ್ಕ್, ಪಿಪಿ ಕಿಟ್, ಗ್ಲೌಸ್ ಸೇರಿದಂತೆ ಎಲ್ಲದರಲ್ಲೂ 2200 ಕೋಟಿ ಅವ್ಯವಹಾರ ನಡೆದಿದೆ ಅಂತ ಸಿದ್ದರಾಮಯ್ಯ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಖರ್ಚಾಗಿರ್ತಕ್ಕಂಥ ಹಣ 3322 ಕೋಟಿ ರೂಪಾಯಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅಬ್ಜೆಕ್ಷನ್ ಹಾಕಿದ್ದಾರೆ. ಅವರದೇ ಆದಂತ ಅಬ್ಸರ್ವೇಷನ್ 2 ಪಟ್ಟು ಜಾಸ್ತಿ ಆಗ್ಬಿಟ್ಟದೆ ಬೆಲೆ. ಅದರಲ್ಲಿ ಲೂಟಿ ಹೊಡಿತಾವ್ರೆ. 815 ಕೋಟಿಗೆ ಲೆಕ್ಕ ಇಲ್ಲ. ಅದು ಎಲ್ಲಿ ಖರ್ಚಾಯ್ತು, ಎಲ್ಲೋಯ್ತು ಅಂತ ಯಾವ ಲೆಕ್ಕನೂ ಇಲ್ಲ, ಯಾವ ಮಾಹಿತಿನೂ ಇಲ್ಲ, ಯಾವ ಎವಿಡೆನ್ಸು ಇಲ್ಲ. ಈ ಕರಪ್ಷನ್ ಅಂದ್ರೆ ಇನ್ನೇನಂತ ಕರಿಬೇಕು? ಈ ಕೊರೋನಾಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಈ ತರ ಗಂಭೀರ ಆರೋಪ ಮಾಡ್ತಾ ಇದ್ದಂತೆ ಆರೋಗ್ಯ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡೋಣ. ಈ ರೀತಿ ರಾಜಕಾರಣ ಮಾಡೋದು ಯಾರಿಗೆ ಶೋಭೆ ತರುವಂತದಲ್ಲ. ಯಾಕಂದ್ರೆ ಸಿದ್ದರಾಮಯ್ಯರನ್ನ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅವರು ನಮ್ಮ ಜೊತೆಲಿ ಪ್ರವಾಸಕ್ಕೆ ಬರ್ಬೇಕೆಂದೇಳಿ ಅವರು ಆಹ್ವಾನವನ್ನು ಕೊಡ್ತೀನಿ. ಯಾಕಂದ್ರೆ ಈ ರೀತಿ ಆರೋಪಗಳು ಮಾಡಂತ ಟೈಮಲ್ಲಿ ಅವರು ಯಾವುದೇ ವಿಚಾರವನ್ನು ತಗೊಳ್ಳುವಂತ ಟೈಮಲ್ಲಿ ಅದು ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಆರೋಪದ ಪ್ರಕಾರ ಯಾವ್ಯಾವುದರಲ್ಲಿ ಅವ್ಯವಹಾರ ಆಗಿದೆ, ಎಷ್ಟೆಷ್ಟು ಕೋಟಿ ಎಷ್ಟು ಅವ್ಯವಹಾರ ನಡೆದಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಅವರು ಸಾಕಷ್ಟು ವಿಚಾರ ಪ್ರಸ್ತಾಪ ಮಾಡಿದ್ರು. ಅದರಲ್ಲಿ ವೆಂಟಿಲೇಟರ್ ಹಗರಣ ಕೂಡ ಒಂದು. ಸೊ ವೆಂಟಿಲೇಟರ್ ಖರೀದಿ ಮಾಡಿದ್ದು 1000 ವೆಂಟಿಲೇಟರ್ ಖರೀದಿ ಮಾಡಿದ್ದಾರೆ. ಸೊ ಒಂದು ವೆಂಟಿಲೇಟರ್ ಬೆಲೆ 4 ಲಕ್ಷ ಆಗುತ್ತೆ. ಅಲ್ಲಿಗೆ 1000 ವೆಂಟಿಲೇಟರ್ಗೆ 40 ಕೋಟಿಯಷ್ಟು ಖರ್ಚಾಗುತ್ತೆ. ಹಾಗಾದ್ರೆ ಸರ್ಕಾರದ ಲೆಕ್ಕ ಏನಿದೆ, ಎಷ್ಟು ಅವ್ಯವಹಾರ ಆಗಿದೆ? ಸೊ ಖರೀದಿ ಮಾಡಿರೋದು 120 ಕೋಟಿಗೆ. ಸೊ ಅಲ್ಲಿಗೆ ಡಿಫರೆನ್ಸ್ ಅಮೌಂಟ್ ನೋಡಿದ್ರೆ 80 ಕೋಟಿಯಷ್ಟು ಹಗರಣದ ವಾಸನೆ ಬರ್ತಾ ಇದೆ ಅಂತ ವೆಂಟಿಲೇಟರ್ ಹಗರಣದ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಪಿಪಿ ಕಿಟ್ ಹಗರಣದ ಬಗ್ಗೆ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿಗೆ ಒಂದು ಪಿಪಿ ಕಿಟ್ ಬೆಲೆ 995 ರೂಪಾಯಿ ಇದೆ. ಖರೀದಿ ಮಾಡಿರುವಂತ ಪಿಪಿ ಕಿಟ್ ನೋಡೋದಾದ್ರೆ 4.89 ಲಕ್ಷ ಆಗುತ್ತೆ. ಸೊ ಅಲ್ಲಿಗೆ ನಾವು ನೋಡ್ತಾ ಇದ್ದೀವಲ್ಲ, 4.89 ಲಕ್ಷ ಈಗ ಕಿಟ್ಗೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಡಿಫರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ, ಎಷ್ಟು ಸರ್ಕಾರ ಲೆಕ್ಕ ತೋರಿಸಿದೆ, ಎಷ್ಟು ಡಿಫರೆನ್ಸ್ ಬರುತ್ತೆ, ಎಷ್ಟು ಹಗರಣ ಅಲ್ಲಿ ಆಗಿದೆ ಅಂತ ಅವರು ಆರೋಪವನ್ನ ಮಾಡಿರೋದು ಅಂತಂದ್ರೆ, ಈಗ ಸರ್ಕಾರದ ಲೆಕ್ಕ ಪಿಪಿ ಕಿಟ್ಗೆ ಅಂತ 150 ಕೋಟಿಯಷ್ಟು ಅಂತ ಅವ್ರು ಲೆಕ್ಕ ಹೇಳಿರೋದು. ಇನ್ನು ಹಗರಣ ಅಂದ್ರೆ ಡಿಫರೆನ್ಸ್ ಅಮೌಂಟ್ ನಾವು ನೋಡೋದಾದ್ರೆ 101.35 ಕೋಟಿಯಷ್ಟು ಡಿಫರೆನ್ಸ್ ಬರುತ್ತೆ. ಸೊ ಅಲ್ಲಿಗೆ ಈ ಪಿಪಿ ಕಿಟ್ ಅಲ್ಲಿ ಇಷ್ಟು ಹಣ ಹೊಡೆದಿದೆ ಸರ್ಕಾರ, ನಾಯಕರು ಹೊಡೆದಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಆರೋಪವನ್ನ ಮಾಡಿರೋದು. ಇನ್ನು ಮಾಸ್ಕ್ ಹಗರಣದ ಬಗ್ಗೆ ನೋಡೋದಾದ್ರೆ ಒಂದು ಮಾಸ್ಕಿನ ಬೆಲೆ 200 ರೂಪಾಯಿ ಆಗುತ್ತಾ? ಸೊ ಅಲ್ಲಿಗೆ ಖರೀದಿ ಮಾಡಿರುವಂತ ಮಾಸ್ಕ್ ಎಷ್ಟಾಯ್ತು? 10 ಲಕ್ಷ ಖರೀದಿ ಮಾಡಿದ್ದಾರೆ. ಸೊ ಹಾಗಾದ್ರೆ 10 ಲಕ್ಷ ಮಾಸ್ಕ್ಗೆ ದುಡ್ಡು ಎಷ್ಟಾಗುತ್ತೆ? ಇವ್ರ ಲೆಕ್ಕ ಪ್ರಕಾರ 20 ಕೋಟಿಯಷ್ಟು ಆಗುತ್ತೆ. ಹಾಗಾದ್ರೆ ಸರ್ಕಾರದ ಲೆಕ್ಕ ಎಷ್ಟು, ಹಗರಣ ಎಷ್ಟು ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿರೋದು ಅಂದ್ರೆ, ಸರ್ಕಾರ ಕೊಟ್ಟಿರುವಂತ ಲೆಕ್ಕ 40 ಕೋಟಿ, ಅಲ್ಲಿಗೆ 20 ಕೋಟಿಯಷ್ಟು ಡಿಫರೆನ್ಸ್ ಬರ್ತಾ ಇದೆ. 20 ಕೋಟಿ ಹಣವನ್ನ ಹೊಡೆದಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪವನ್ನ ಮಾಡಿರೋದು. ಇದು ಮಾಸ್ಕ್ ಹಗರಣ ಆಯ್ತು. ಇನ್ನು ಸರ್ಜಿಕಲ್ ಗ್ಲೌಸ್ ಹಗರಣ ಕೂಡ ಅವ್ರು ಹೇಳಿದ್ದಾರೆ. ಒಂದು ಗ್ಲೌಸ್ ನ ಬೆಲೆ 200 ರೂಪಾಯಿ ಆಯ್ತಾ? ಅಲ್ಲಿಗೆ ಖರೀದಿ ಮಾಡಿರುವಂತ ಗ್ಲೌಸ್ ಎಷ್ಟು? 10 ಲಕ್ಷ. 10 ಲಕ್ಷಕ್ಕೆ ಎಷ್ಟು ರೂಪಾಯಿ ಆಗುತ್ತೆ? 20 ಕೋಟಿಯಷ್ಟು ಖರ್ಚಾಗುತ್ತೆ. ಹಾಗಾದ್ರೆ ಸರ್ಕಾರದ ಲೆಕ್ಕ ಏನು ಸರ್ಜಿಕಲ್ ಗ್ಲೌಸ್ ವಿಚಾರವಾಗಿ ಅಂತಂದ್ರೆ, ಸರ್ಕಾರ ಲೆಕ್ಕ ಕೊಟ್ಟಿರೋದು 40 ಕೋಟಿಯಷ್ಟು ಖರ್ಚಾಗಿದೆ ಅಂತ. ಸೊ ಅಲ್ಲಿಗೆ ಡಿಫರೆನ್ಸ್ ಅಮೌಂಟ್ ಎಷ್ಟು ಬಂತು? 20 ಕೋಟಿ ಬಂತು. 20 ಕೋಟಿ ಹಗರಣ ಆಗಿದೆ ಅಂತ ಸಿದ್ದರಾಮಯ್ಯ ಅವರು ಆರೋಪವನ್ನ ಮಾಡಿರೋದು. ಸೊ ಅದೇ ರೀತಿಯಲ್ಲಿ ಈಗ ಕೋವಿಡ್ ಟೆಸ್ಟ್ ಗ್ಲೌಸ್ ಹಗರಣ ಎಷ್ಟಾಗಿದೆ? ಒಂದು ಗ್ಲೌಸ್ ನ ಬೆಲೆ 200 ರೂಪಾಯಿ ಅಂತ ಆದ್ರೆ, ಸೊ ಸರ್ಕಾರ ಎಷ್ಟು ಖರೀದಿ ಮಾಡಿದೆ? ಸರ್ಕಾರನೇ ಹೇಳಿರೋ ಪ್ರಕಾರ 20 ಲಕ್ಷ ಖರೀದಿ ಮಾಡಿದ್ದಾರೆ. ಸೊ 20 ಲಕ್ಷ ಗ್ಲೌಸ್ಗೆ ಎಷ್ಟು ಬೇಕಾಗುತ್ತೆ? 40 ಕೋಟಿಯಷ್ಟು ಹಣ ಬೇಕಾಗುತ್ತೆ. ಹಾಗಾದ್ರೆ ಸರ್ಕಾರ ಎಷ್ಟು ಲೆಕ್ಕ ಕೊಟ್ಟಿದೆ? ಸರ್ಕಾರನೇ ಹೇಳಿರೋ ಪ್ರಕಾರ 65 ಕೋಟಿ ಅಂತ ಹೇಳಿರೋದು, ನಾವು ಖರೀದಿ ಮಾಡಿರೋದಕ್ಕೆ ದುಡ್ಡನ್ನ ಕೊಟ್ಟಿರೋದು. ಅಲ್ಲಿಗೆ ಡಿಫರೆನ್ಸ್ ಅಮೌಂಟ್ ಎಷ್ಟು ಬಂತು? 25 ಕೋಟಿ. 25 ಕೋಟಿ ಈ ಹಗರಣದಲ್ಲಿ ಸರ್ಕಾರ ದುಡ್ಡು ಹೊಡೆದಿದೆ ಅಂತ ಆರೋಪವನ್ನ ಮಾಡಿರೋದು. ನೆಕ್ಸ್ಟ್ ಆರೋಪ ನೋಡೋದಾದ್ರೆ ಆಮ್ಲಜನಕ ಸಿಲಿಂಡರ್ ಹಗರಣ.
ಸೊ ಒಂದು ಸಿಲಿಂಡರ್ ಬೆಲೆ ಎಷ್ಟಾಗುತ್ತೆ ಅಂತಂದ್ರೆ 14,000 ಆಗುತ್ತೆ. ಇಲ್ಲಿ 5,000 ನಾವು ಖರೀದಿ ಮಾಡಿದೀವಿ ಅಂತ ಸರ್ಕಾರ ಹೇಳಿರೋದು. ಸೊ 5,000ಕ್ಕೆ ಎಷ್ಟಾಗುತ್ತೆ? 43 ಕೋಟಿಯಷ್ಟು ಹಣವನ್ನ ಮೀಸಲಿಡಬೇಕಾಗುತ್ತೆ. ಬಟ್ ಸರ್ಕಾರದ ಲೆಕ್ಕ ಎಷ್ಟಿದೆ ಈ ಆಮ್ಲಜನಕ ಸಿಲಿಂಡರ್ ಹಗರಣದಲ್ಲಿ ಅಂತಂದ್ರೆ 80 ಕೋಟಿ ಅಂತ ಅವ್ರು ಲೆಕ್ಕ ತೋರಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಡಿಫ್ರೆನ್ಸ್ ಅಮೌಂಟ್ ನೋಡಿದ್ರೆ 37 ಕೋಟಿಯಷ್ಟು ಹಗರಣದಲ್ಲಿ ಈಗ ಮಾಡಿದೆ ಅಂತ ಸರ್ಕಾರ ಮಾಡಿದೆ ಅಂದ್ಬಿಟ್ಟು ಸಿದ್ದರಾಮಯ್ಯ ಅವರು ಆರೋಪವನ್ನ ಮಾಡಿರೋದು. ಇನ್ನು ಮುಂದೆ ಅವರ ಆರೋಪವನ್ನ ನೋಡೋದಾದ್ರೆ ಕೊರೋನಾ ಟೆಸ್ಟ್ ಹಗರಣ. ಸೊ ಕೊರೋನಾ ಟೆಸ್ಟ್ಗೆ 4,000 ರೂಪಾಯಿ ಬೇಕಾಗುತ್ತೆ. ಸೊ ಪರೀಕ್ಷೆ ಮಾಡಿದ ಹಂಗಾದ್ರೆ ಎಷ್ಟು ಜನರಿಗೆ? 6.20 ಲಕ್ಷ ಜನರಿಗೆ ಇವರು ಟೆಸ್ಟ್ ಅನ್ನು ಮಾಡಿಸಿದ್ದಾರೆ. ಸೊ ಅಲ್ಲಿಗೆ ಇಷ್ಟು ಜನಕ್ಕೆ ಟೆಸ್ಟ್ ಮಾಡಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತಂದ್ರೆ 248 ಕೋಟಿ ರೂಪಾಯಿ ಬೇಕಾಗುತ್ತೆ. ಹಾಗಾದ್ರೆ ಸರ್ಕಾರ ಎಷ್ಟು ಹಣ ಅಂತ ತೋರಿಸಿದೆ ಲೆಕ್ಕದಲ್ಲಿ ಅಂತಂದ್ರೆ 530 ಕೋಟಿ. ಸೊ ಅಲ್ಲಿಗೆ ಈ ಒಂದು ಲೆಕ್ಕದಲ್ಲಿ ನಾವು ನೋಡೋದಾದ್ರೆ ಎಷ್ಟು ಅಲ್ಲಿ ಮಿಸ್ ಮ್ಯಾಚ್ ಆಗ್ತಾ ಇದೆ ಅಂತಂದ್ರೆ 282 ಕೋಟಿಯಷ್ಟು ಮಿಸ್ ಮ್ಯಾಚ್ ಆಗ್ತಾ ಇದೆ. ಅಂದ್ರೆ ಇಷ್ಟು ಹಗರಣ ಆಗಿದೆ ಅಂತ ಸಿದ್ದರಾಮಯ್ಯ ಅವರು ಆರೋಪವನ್ನ ಮಾಡಿರೋದು. ಇನ್ನು ಸೋಂಕಿತರ ಖರ್ಚು ಹಗರಣ. ಸೊ ಇಲ್ಲಿ ನೋಡ್ತಾ ಇದೀವಲ್ಲ, ಸೋಂಕಿತರ ದಿನದ ಖರ್ಚು ಎಷ್ಟು ಬರುತ್ತೆ? 15,000 ರೂಪಾಯಿ ಅಂತ ಸರ್ಕಾರ ಹೇಳಿರೋದು. ಅಲ್ಲಿಗೆ 14 ದಿನದ ಕ್ವಾರಂಟೈನ್ ಖರ್ಚು ಎಷ್ಟು ಬರುತ್ತೆ? 100 ಕೋಟಿಯಷ್ಟು ಖರ್ಚು ಬರುತ್ತೆ. ಸೊ ಹಾಗಾದ್ರೆ ಸರ್ಕಾರದ ಲೆಕ್ಕ ಎಷ್ಟಿದೆ? ಸರ್ಕಾರ ಲೆಕ್ಕ ಹೇಳಿರೋದು 525 ಕೋಟಿ ಅಂತ. ಸೊ ಹಗರಣದ ವಾಸನೆ ಅಲ್ಲಿಗೆ 425. ಅಂದ್ರೆ ಇವಾಗ ಸೋಂಕಿತರು ಬರ್ತಾರೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರೆ, ಅವರಿಗೆ ಊಟ ತಿಂಡಿ ಮತ್ತೆ ಟ್ರೀಟ್ಮೆಂಟ್ ವಿಚಾರವಾಗಿ, ಸೊ ಈ ವಿಚಾರವಾಗಿ ಇಷ್ಟು ಹಗರಣ ಆಗಿದೆ ಅಂತ ಸಿದ್ದರಾಮಯ್ಯ ಅವರು ಆರೋಪವನ್ನ ಮಾಡಿರೋದು. ಸೊ ಇತರೆ ಹಗರಣಗಳು ಅಂತ ಕೂಡ ಅವರು ಪ್ರೆಸ್ ಮೀಟ್ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಕೊರೋನಾ ಇತರೆ ಹಗರಣಗಳು ಅಂತ. ಸೊ ಅದರಲ್ಲಿ ಹ್ಯಾಂಡ್ ಸ್ಯಾನಿಟೈಸರ್ ಖರ್ಚು ಅಂತಂದ್ರೆ 80 ಕೋಟಿಯಷ್ಟು, ಮತ್ತೆ ಕಿಯೋಸ್ ಖರೀದಿ ಖರ್ಚು ಅಂತಂತ ಈಗ 15 ಕೋಟಿಯಷ್ಟು ಖರ್ಚು ಆಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ ಅಂತ ಅವ್ರು ಹೇಳಿರೋದು. ಇನ್ನು ಸೋಪ್ ಖರೀದಿ ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಿ 10 ಕೋಟಿಯಷ್ಟು ಅಂತ ಸರ್ಕಾರ ತೋರಿಸಿದೆ. ಕೊರೋನಾಗಾಗಿ ಇತರೆ ಖರ್ಚು ಅಂತ ಹೇಳ್ಬಿಟ್ಟು 1,732 ಕೋಟಿಯಷ್ಟು ಸರ್ಕಾರ ಖರ್ಚಾಗಿದೆ ಅಂತ ತೋರಿಸ್ತಾ ಇದೆ. ಬಟ್ ಇಲ್ಲಿ ಸಾವಿರಾರು ಕೋಟಿಯಷ್ಟು ಹಗರಣ ಆಗಿದೆ. ಸೊ ಒಟ್ಟು ಹಂಗಾದ್ರೆ ಕೊರೋನಾ ಹಗರಣ ಎಷ್ಟಿದೆ, ಮಾರ್ಕೆಟ್ ಲೆಕ್ಕ ಎಷ್ಟಿತ್ತು? ಸೊ ಈ ವಿಚಾರವನ್ನು ಕೂಡ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿಗೆ 1,164 ಕೋಟಿ ಸರ್ಕಾರ ಕೊಟ್ಟಂತ ಲೆಕ್ಕ ನೋಡೋದಾದ್ರೆ 3,392 ಕೋಟಿಯಷ್ಟು ನಮಗೆ ಖರ್ಚಾಗಿದೆ ಅಂತ ಸರ್ಕಾರ ಹೇಳಿರೋದು. ವ್ಯತ್ಯಾಸ ನಾವು ನೋಡೋದಾದ್ರೆ ಅಲ್ಲಿಗೆ 2,229 ಕೋಟಿಯಷ್ಟು ವ್ಯತ್ಯಾಸ ಬರ್ತಾ ಇದೆ. ಇದು ಮಾರುಕಟ್ಟೆ ಲೆಕ್ಕ ಆಯ್ತಾ? 1,164 ಕೋಟಿ. ಸರ್ಕಾರ ಎಷ್ಟು ಲೆಕ್ಕ ಕೊಟ್ಟಿದೆ ಹಂಗಾದ್ರೆ? 3,392 ಕೋಟಿ ಅಂತ ಸರ್ಕಾರ ಹೇಳಿದೆ. ಸೊ ಅದರಲ್ಲಿ ಮೈನಸ್ ನಾವು ಮಾಡಿ ನೋಡೋದಾದ್ರೆ 2,229 ಕೋಟಿಯಷ್ಟು ಲೆಕ್ಕ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಒಟ್ಟು ಕೊರೋನಾ ಹಗರಣದ ಲೆಕ್ಕ ವ್ಯತ್ಯಾಸ ಬರ್ತಿರೋದು, ಹಗರಣ ಆಗಿದೆ ಅಂತ ಸಿದ್ದರಾಮಯ್ಯ ಅವರು ಆರೋಪ ಮಾಡಿರೋದು 2,229 ಕೋಟಿ. ಹಂಗಾದ್ರೆ ಎಲ್ಲಿ ಹೋಯಿತು ಅಂತ ಅವರು ಆರೋಪವನ್ನ ಮಾಡಿರೋದು. ಸರ್ಕಾರ ಈ ಕೂಡಲೇ ಈ ಬಗ್ಗೆ ಶ್ವೇತ ಪತ್ರವನ್ನು ಕೂಡ ಹೊರಡಿಸಬೇಕು ಅಂತ ಅವರು ಹೇಳಿದ್ದಾರೆ. ವಿಶೇಷ ಅಧಿವೇಶನ ಕರಿಬೇಕು ಅಂತ ಹೇಳಿದ್ದಾರೆ. ಸರ್ಕಾರ ಇದಕ್ಕೆ ಏನು ಉತ್ತರ ಕೊಡುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಬ್ರೇಕ್ ಆದ್ಮೇಲೆ ಮತ್ತಷ್ಟು ಅಪ್ಡೇಟ್ಸ್. ಬೆಂಗಳೂರಿನಲ್ಲಿ ಸೈಟ್ ಕೊಳ್ಳೋರಿಗಾಗಿ ಬಿಡಿಎಯಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್. ಬಿಡಿಎಯಿಂದ ಬೆಂಗಳೂರಿನ ಪ್ರೀಮಿಯಂ ಸೈಟುಗಳ ಹರಾಜು. ಜಗತ್ತಿನ ಯಾವ ಮೂಲೆಯಲ್ಲಾದರೂ ಕುಳಿತು ನೀವು ಬಿಡಿಎ ಸೈಟ್ ಕೊಳ್ಳಬಹುದು. ಬಿಡಿಎ ಈ ಹರಾಜಿನಲ್ಲಿ ಭಾಗವಹಿಸಿ ಸೈಟು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಬಿಡಿಎ ಅಂಡ್ ಇ ಪ್ರೊಕ್ಯೂರ್ಮೆಂಟ್ ವೆಬ್ಸೈಟ್ ನೋಡಿ. ವೆಲ್ಕಮ್ ಬ್ಯಾಕ್. ಭಾರತ ಚೀನಾ ಸೇನಾ ಘರ್ಷಣೆ ಬಳಿಕ ಇದೇ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಲೇಹ್ನ ನಿಮು ಸೇನಾನೆಲೆಗೆ ಆಗಮಿಸಿದರು. ಸೈನಿಕರ ಜೊತೆ ಸಂವಾದ ನಡೆಸಿದ ಪ್ರಧಾನಿ ನಮೋ ಘರ್ಷಣೆಯಲ್ಲಿ ಗಾಯಗೊಂಡಿದ್ದ ಸೈನಿಕರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದರು. ಆ ಬಳಿಕ ಸೈನಿಕರನ್ನ ಉದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿ ಸೈನಿಕರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ರು. ನಾವ್ಯಾರಿಗೂ ಕಡಿಮೆ ಇಲ್ಲ ಅಂತ ಘರ್ಜಿಸಿದ್ರು. ಶ್ರೀಕೃಷ್ಣನ ಆರಾಧಕರು ಎಂದ ಪ್ರಧಾನಿ ಯಾವಾಗಲೂ ವೀರರು ಮಾತ್ರ ಶಾಂತಿ ಬಗ್ಗೆ ಮಾತನಾಡುವುದಕ್ಕೆ ಸಾಧ್ಯ ಅನ್ನೋ ಮೂಲಕ ಚೀನಾಗೆ ಖಡಕ್ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮದು ವಿಸ್ತಾರವಾದವಲ್ಲ, ವಿಕಾಸವಾದ ಎಂದಿರೋ ಪ್ರಧಾನಿ ಭಗವಾನ್ ಬುದ್ಧ ಸತ್ಯ ಮಾತನಾಡುವುದಕ್ಕೆ ಹೇಳಿದ್ದಾರೆ. ನಾವು ಸತ್ಯ ಪಥದಲ್ಲೇ ಸಾಗೋಣ ಅಂತ ಹೇಳಿದ್ದಾರೆ. जब देश की रक्षा आपके हाथों में है, आपके मजबूत इरादों में है, तो एक अटूट विश्वास है. सिर्फ मुझे नहीं, पूरे देश को अटूट विश्वास है और देश निश्चिंत भी है. आप जब सरहद पर डटे हैं तो यही बात प्रत्येक देशवासी को
देश के लिए दिन रात काम करने के लिए प्रेरित करती है। आत्मनिर्भर भारत का संकल्प आप लोगों के कारण, आपके त्याग बलिदान पुरुषार्थ के कारण और मजबूत होता है। आपका अभिनंदन करता हूं। मैं गलवान घाटी में शहीद हुए अपने वीर जवानों को भी पुनः श्रद्धांजलि अर्पित करता हूं। ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.